ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋ ದಧೌ ವೇದಾಂತಾಮೃತ ಸಾರವಂತಮನಘ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯ ತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣಸುದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯಿಗಾಗಮಾಂತಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜ ಪದಾಬ್ಜ ಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣ ವರದಾರಿ ಕೃಪಾತ್ ಚಿಹ್ನಂ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶ ಪಾದವಿನತಂ ಶ್ರೀನಿವಾಸ ಮುನಿಂ ಭಜೆ. ನವ್ಯರಂಗ ಯತೀಂದ್ರಾಂಗ್ ಶ್ರೀಪಂಕಜ ಭ್ರಮರಾಯಿತಂ ನವ್ಯಮಂಗಳಭೂಷಂ ಶ್ರೀವರದಾರ್ಯ ಗುರುಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವತ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಯೋ ನಿತ್ಯಮಚ್ಯುತಪದಾಂ ಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿದಿನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಯಸ್ಯ ಸಾರಸ್ವತಸ್ರೋತೋ ಪ್ರಣಾಮೋದವಾಸಿತಂ ಶ್ರುತೀನಾಂ ಶ್ರಮಾಯಾಲಂ ಶಠಾರಿಂ ತೋಪಾಸ್ಮಹೇ. ವಂದೇ ವೈಕುಂಠಸೇನಾನ್ಯಂ ದೇವಂ ಸೂತ್ರವತಿ ಸಕಂ ಯದ್ವೇತ್ರ ಶಿಖರಸ್ಪಂದೇ ವಿಶ್ವಮೇತದ್ವ್ಯವಸ್ಥಿತಂ ಸಹ ಧರ್ಮಚರೀಂ ಶೌರೇಃ ಸಂಮಂತ್ರಿತ ಜಗದ್ಧಿತಾಮನುಗ್ರಹಮಯೀಂ ವಂದೇ ವಿತ್ತಮಜ್ಞಾತನಿಗ್ರಹಾಂ. ಮಮಪ್ಯಾದ್ಯಂ ಗುರುಂ ವಂದೇ ಕಮಲಾಗೃಹಮೇಧಿನಂ ಪ್ರವಕ್ತಾ ಛಂದಸಾಂ ಭಕ್ತ ಪಂಚರಾತ್ರಸ್ಯ ಸ್ವಯಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. लक्ष्मीनेत्रोत्पलश्री सतत परिचयादेश संवर्धमानः नाभीनाळीकरिङ्घण्मधुकरपटली दत्तहस्तावलम्बः. अस्माकं सम्पदोघान विरल तुलसीदाम सञ्जात भूमा काळिन्दी कान्तिहारी कलयतु पुषा काळिमा कैटभारेः. ಕಲಾಪದಲ್ಲಿ 56ನೇಯ ಶ್ಲೋಕವನ್ನ ಮಾಡಬೇಕಾಯಿತು. 55ನೇ ಶ್ಲೋಕವನ್ನ ಅನುಸಂಧಾನ ಮಾಡಿದ್ದೆವು. ಅದರಲ್ಲಿ ತೇಜೋದ್ರವ್ಯದ ವಿಶೇಷವಾದ ವೈಶ್ವಾನರ ಅಂತ ಪ್ರಸಿದ್ಧವಾದ ವೈಶ್ವಾನರಾಗ್ನಿ ಅಂತ ಪ್ರಸಿದ್ಧವಾಗಿದೆ. ಆ ವೈಶ್ವಾನರ ಶಬ್ದವು ಅನೇಕ ಅರ್ಥಗಳಲ್ಲಿ ಶಾಸ್ತ್ರದಲ್ಲಿ ಕಂಡುಬರೋದ್ರಿಂದ ಆ ವಿಷಯದಲ್ಲಿರುವ ಸಂದೇಹವನ್ನು ಪರಿಹಾರ ಮಾಡಿ ವೈಶ್ವಾನರ ಆತ್ಮನಾದ ಪರಮಾತ್ಮ ಅವನ ಉಪಾಸನೆ ಅನ್ನೋದು ಬೇರೆ, ವೈಶ್ವಾನರ ಅಗ್ನಿ ಜಾಠರಾಗ್ನಿ ಎನ್ನುವ ಒಂದು ಜಡ ಪದಾರ್ಥ ಅದು ಕೂಡ ಇದೆ. ಪ್ರಾಣ ವೈಶ್ವಾನರ ಇದೆಲ್ಲ ಪಂಚಭೂತಗಳಿಗೆ ಸೇರಿದಂತಹ ಪದಾರ್ಥಗಳು ಕೂಡ ಇದೆ, ಅದನ್ನ ಸ್ಪಷ್ಟಪಡಿಸಿದ್ರು. ಅದೇ ರೀತಿ ಈಗ ಇನ್ನೊಂದು ಮುಖ್ಯವಾದ ವಿಷಯ ನಮ್ಮ ಸಿದ್ಧಾಂತಕ್ಕೆ, ಜೀವಾತ್ಮನಿಗೆ ಜ್ಞಾತೃತ್ವ ಅನ್ನೋದು ಇದೆಯೇ ಅಂತ ಹೇಳಿ ಆ ವಿಷಯದಲ್ಲಿ ಅಜ್ಞಾತೃತ್ವ ಅಂತ ಹೇಳುವಂತಹದ್ದು ಜೀವಾತ್ಮನಿಗೆ ಅದು ಜ್ಞಾನ ಸ್ವರೂಪವೇ ಧರ್ಮವಾಗಿದೆ. ಅದು ಜೀವ ಸರದಲ್ಲಿ ಮುಂದೆ ವಿಸ್ತಾರವಾಗಿ ಬರುತ್ತೆ. ಆದರೆ ಅದನ್ನ ನಿರೂಪಣೆ ಮಾಡುವಾಗ ದೀಪದ ಉದಾಹರಣೆಯನ್ನ ನಾವು ಕೊಡ್ತೀವಿ. ದೀಪದ ಉದಾಹರಣೆ, ಸೂರ್ಯ ಮೊದಲಾದ ತೇಜೋ ದ್ರವ್ಯಗಳ ಉದಾಹರಣೆ ಕೊಡ್ತೀವಿ. ಆ ವಿಷಯವನ್ನೇ ಇಲ್ಲಿ ಜಡದ್ರವ್ಯ ಸರದಲ್ಲಿ ವಿಚಾರ ಮಾಡ್ತಾರೆ. ಧರ್ಮೋ ಭಾತಿ ಪ್ರಭೈಕಾ ಬಹಳ ವಿರಳತಾದ್ಯತ್ರ ದೃಷ್ಟಾನುಸಾರಾತ್ ಸಾ ದೀಪಾಂಶ ವಿಶೀರ್ಣ ಇತಿ ಯದಿ ಬಹುಧಾ ಕಲ್ಪನಾ ಗೌರವಾದಿಃ ರತ್ನಾದೀನಾಂ ಸ್ಥಿರಾಣಾಂ ವಿಶರಣ ವಿಹತೇರ್ನಿಷ್ಪ್ರಭತ್ವಾದಿ ಚ ಸ್ಯಾತ್ ತೇಜಸ್ತತ್ಸಪ್ರಭಾಕಂ ತಿಮಿರಹರತಯಾ ಸಾಪಿ ತೇಜೋ ವಿಶೇಷಃ. ಧರ್ಮೋ ಭಾತಿ ಪ್ರಭಾ ಏಕಾ ಬಹಳ ವಿರಳತಾತ್ ಯತ್ರ ದೃಷ್ಟಾನುಸಾರಾತ್ ಸಾ ದೀಪಾಂಶ ವಿಶೀರ್ಣ ಇತಿ ಯದಿ ಬಹುಧಾ ಕಲ್ಪನಾ ಗೌರವಾದಿ. ಇದು ಪೂರ್ವ ಪಕ್ಷವನ್ನ ಯದಿ ಅನ್ನೋ ತನಕ ವಿಶೀರ್ಣ ಇತಿ ಯದಿ ಪೂರ್ವ ಪಕ್ಷವನ್ನು ಹೇಳ್ತಾರೆ. ತೇಜಸ್ಸು ಅನ್ನೋ ವಿಚಾರದಲ್ಲಿ ವಿಶೇಷವಾದ ಅಂಶ ಮಾತ್ರವನ್ನೇ ಇಲ್ಲಿ ವಿಚಾರ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ.
ಯಾವುದು ವಿಶೇಷವಾಗಿ ನಾವು ತಿಳಿಬೇಕಾದ್ದು ಆ ವಿಷಯವನ್ನು ಮಾತ್ರ ವಿಚಾರ ಮಾಡ್ತಾರೆ. ಧರ್ಮ ಭಾತಿ ಪ್ರಭಾ ಏಕಾ ಪ್ರಭಾ ಧರ್ಮ ಭಾತಿ. ಬೆಳಕು ಅಂತ ಹೇಳೋದು ದೀಪಾದಿಗಳ ಧರ್ಮವಾಗಿಯೇ ತೋರುತ್ತೆ. ಪ್ರಭಾ ಅನ್ನುವಾಗ ಆ ಎರಡು ಶಬ್ದಗಳು ಸಂಸ್ಕೃತದಲ್ಲಿ ಪ್ರಭಾ ಪ್ರಭಾವತ್ ಅಂತ ಹೇಳ್ಬಿಟ್ಟು, ಪ್ರಭಾವತ್. ಪ್ರಭಾ ಅಂತ ಹೇಳೋದು ಅದರ ಬೆಳಕು, ಪ್ರಭಾವತ್ ಅನ್ನೋದು ಆ ಬೆಳಕು ಯಾವುದಕ್ಕೆ ಆಶ್ರಯವಾಗಿದೆಯೋ, ಯಾವುದರಲ್ಲಿ ಆಶ್ರಿತವಾಗಿದೆಯೋ ಆ ಪದಾರ್ಥ ಪ್ರಭಾವತ್ ಅಂತ ಹೇಳಲ್ಪಡುತ್ತೆ. ಪ್ರಭಾವತ್ ಅಂತ ಎರಡು ಪದಾರ್ಥಗಳು ಹೇಳ್ತೀವಿ ನಾವು ದೀಪದ ವಿಷಯದಲ್ಲಿ. ಪ್ರಭಾವತ್ ಅನ್ನೋದು ಬೆಳಕನ್ನು ಕೊಡುವಂತಹ ದ್ರವ್ಯ, ಪ್ರಭಾ ಅನ್ನೋದು ಅದರ ಬೆಳಕು. ಇಲ್ಲಿ ಪ್ರಭಾ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳೋದು ದೀಪಗಳಿಗೆ ಧರ್ಮವಾಗಿ ತೋರುತ್ತೆ. ಏಕಾ ಪ್ರಭಾ ಧರ್ಮ ಭಾತಿ. ಪ್ರಭಾ ಅನ್ನೋದು ಒಂದು ಧರ್ಮವಾಗಿ ಕಂಡು ಬರ್ತಾ ಇದೆ, ಅಂದ್ರೆ ಒಂದು ವಿಶೇಷಣವಾಗಿ ಅಂತ ಅರ್ಥ. ದೃಷ್ಟಾನುಸಾರಾತ್ ಅತ್ರ ಬಹಳ ವಿರಳತಾದಿ. ಹೀಗೆ ಅನುಭವವನ್ನು ಅನುಸರಿಸಿ, ದೃಷ್ಟ ಅನುಸಾರಾತ್ ಅಂದ್ರೆ ನಾವು ಕಾಣೋದಕ್ಕೆ ಅನುಸಾರವಾಗಿ, ಅನುಭವಕ್ಕೆ ಅನುಸಾರವಾಗಿ ಈ ಬೆಳಕು ದೀಪದ ಹತ್ತಿರದಲ್ಲಿ ಬಹಳ ಒತ್ತಾಗಿರುತ್ತೆ, ಸಾಂದ್ರವಾಗಿರುತ್ತೆ, ದೂರ ಸರಿಯುತ್ತಾ ವಿರಳವಾಗುತ್ತೆ ಮೊದಲಾದ ವಿಶೇಷಗಳನ್ನು ನಾವು ಒಪ್ಪಬೇಕು. ದೀಪದ ಹತ್ತಿರವೇ ಹೆಚ್ಚು ಬೆಳಕಿರುತ್ತೆ, ದೂರದಲ್ಲಿ ಕಡಿಮೆ ಆಗುತ್ತೆ. ಅದು ಕೂಡ ನಾವು ಅನುಭವದಲ್ಲಿ ನೋಡಬಹುದು. ಈ ರೀತಿ ಹೆಚ್ಚಾಗಿರೋದು ಕಡಿಮೆ ಆಗಿರೋದು ಇದೆಯಲ್ಲ, ಈ ವಿಶರಣವಾಗುತ್ತಿರುವ ದೀಪದ ಅಣುಗಳೇ ಬೆಳಕು ಅಂತ ಪೂರ್ವ ಪಕ್ಷ ಹೇಳೋದು. ಸಾ ದೀಪಾಂಶ ವಿಶೀರ್ಣ ಇದಿ. ದೀಪಾಂಶ ಅಂದ್ರೆ ದೀಪದ ಸಾಕ್ಷಾತ್ತಾದ ಅಂಶಗಳು, ದೀಪದ ಭಾಗಗಳೇ, ಅದರ ಪಾರ್ಟ್ಸ್ ಆಫ್ ದಿ ಲ್ಯಾಂಪ್ ಅಂತ ಹೇಳ್ಬೇಕು. ಆ ಲೈಟ್ ಯಾವುದು ಉರಿತಾ ಇದೆಯೋ ಅದರ ಭಾಗವೇ ಹೊರಗಡೆ ಬಂದು ಎಲ್ಲ ಹರಡ್ತಾ ಇದೆ ಅನ್ನೋದು ಪೂರ್ವ ಪಕ್ಷ. ಯಾಕೆ ಅಂದ್ರೆ ಹತ್ತಿರದಲ್ಲಿ ಹೆಚ್ಚಾಗಿದೆ, ದೂರದಲ್ಲಿ ಕಡಿಮೆ ಆಗಿದೆ. ಆದ್ದರಿಂದ ಸಾಕ್ಷಾತ್ತಾಗಿ ಆ ದೀಪದ ಅಂಶಗಳು ವಿಶರಣವಾಗಿ, ಅಂದ್ರೆ ವಿಶರಣ ಅಂತ ಹೇಳಿದ್ರೆ ಡಿಕೆ ಆಗೋದು ಅಂತ, ಅದು ಕಡಿಮೆ ಆಗ್ತಾ ಅಂತ, ಅದರಿಂದ ಸ್ವಲ್ಪ ಭಾಗ ಕಿತ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೇಕು. ದೀಪ ಅನ್ನೋದು ಬೆಳಕು, ಆ ದೀಪದ ಅಂಶವೇ ಸ್ವಲ್ಪ ಭಾಗಗಳು ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬೇಕು. ಈ ಪದಾರ್ಥಗಳ ಕಣಗಳೆಲ್ಲ ಹೋಗುತ್ತೆ, ದೂರ ಹೋಗುತ್ತಲ್ಲ, ಆ ರೀತಿ ಇದರಿಂದ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬೇಕು. ಇಲ್ಲದೆ ಹೋದ್ರೆ ಒಂದು ಕಡೆ ಹೆಚ್ಚಾಗಿರೋದು ಒಂದು ಕಡೆ ಕಡಿಮೆ ಇರೋದು ಅಂತ ಹೇಳಕ್ ಆಗೋದಿಲ್ಲ. ಆದ್ದರಿಂದ ಅದರಿಂದಲೇ ಮೊದಲು ಹೆಚ್ಚಾಗಿ ಕಡಿಮೆ ವಿರಳವಾಗಿ ಕಾಣುತ್ತೆ ಅನ್ನೋದು. ಈ ರೀತಿ ಹೇಳಿದ್ರೆ ನೀವು ಆದ್ದರಿಂದ ಹೇಳ್ತೀರಲ್ಲ ನೀವು, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ವಿಶೀರ್ಣಾಹ ದೀಪಾಂಶಾಹ ಸಾಹಿತಿಯದಿ, ನೀವು ಈಗ ಹೇಳೋದಾದ್ರೆ ಚದುರಿದ ದೀಪದ ಅವಯವಗಳೇ ಆ ಬೆಳಕು. ಅವಯವ ಅಂದ್ರೆ ಅದರ ಪಾರ್ಟ್ಸ್ ಅಂತ. ಆ ದೀಪದ ಒಂದೊಂದು ಭಾಗವೇ ಸ್ವಲ್ಪವಾಗಿ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ರೀತಿ ಹೇಳಿದ್ರೆ ಬಹುದಾ ಕಲ್ಪನಾ ಗೌರವಾತ್. ಕಲ್ಪನಾ ಗೌರವ ಅಂದ್ರೆ ಬಹಳ ಕಷ್ಟವಾದ ಮಾರ್ಗ, ಭಾರವಾದ ಮಾರ್ಗ, ಗುರುವಾದ ಮಾರ್ಗ ಅಂತ. ಲಾಘವ ಅಂದ್ರೆ ಸುಲಭವಾಗಿ ಹೇಳುವಂತಹದ್ದು. ಅನೇಕ ವಿಷಯಗಳನ್ನ ಕಲ್ಪಿಸ್ಬೇಕಾಗುತ್ತೆ. ಬಹುದಾ ಕಲ್ಪನಾ ಗೌರವಾತ್, ಅನೇಕ ವಿಷಯಗಳನ್ನ ಕಲ್ಪನೆ ಮಾಡ್ಬೇಕಾದ್ರಿಂದ ಅದು ಲಾಘವವಾದ ಮಾರ್ಗವಲ್ಲ, ಗೌರವವಾದ ಮಾರ್ಗ. ಗೌರವ ಅಂತ ದೋಷ ಬರುತ್ತೆ. ಶಾಸ್ತ್ರದಲ್ಲಿ ನ್ಯಾಯವೇನು ಅಂದ್ರೆ ಯಾವುದು ಸುಲಭವಾಗಿ ಪರಿಹಾರ ಮಾಡ್ಬೋದು ಅದನ್ನ ಹಾಗೆಯೇ ಪರಿಹಾರ ಮಾಡ್ಬೇಕು, ಸುಲಭವಾಗಿ ಹೇಳ್ಬೇಕು. ಕಲ್ಪನೆ ಮಾಡುವಾಗ ಎರಡು ವಿಧವಾದ ಕಲ್ಪನೆ ಮಾಡ್ಬೋದು. ಒಂದು, ಅದಕ್ಕೆ ಬಹಳ ಅನೇಕ ವಿಷಯಗಳನ್ನ ಕಲ್ಪನೆ ಮಾಡೋದು. ಇನ್ನೊಂದು ಕಡಿಮೆ ವಿಷಯಗಳ ಕಲ್ಪನೆ ಮಾಡೋದು. ಅಥವಾ ಒಂದು ಧರ್ಮಿಯನ್ನೇ ಹೊಸದಾಗಿ ಕಲ್ಪನೆ ಮಾಡ್ಬೇಕಾಗುತ್ತೆ, ಪದಾರ್ಥವೇ, ಅಥವಾ ಅದರ ಗುಣವನ್ನು ಕಲ್ಪನೆ ಮಾಡಿ ಪರಿಹಾರ ಮಾಡ್ಬೋದು. ಇವುಗಳಲ್ಲಿ ಯಾವುದು ಸುಲಭ, ಲಾಘವ ಗೌರವ ಅನ್ನುವಂತಹ ವಿಷಯ ಬರುತ್ತೆ. ಅಲ್ಲಿ ಯಾವುದು ಕಷ್ಟವಾದದ್ದು ಅಥವಾ ಹೆಚ್ಚಾಗಿ ಕಲ್ಪನೆ ಮಾಡಬೇಕಾದ್ದು ಗೌರವ ಅಂತ ಆಗುತ್ತೆ. ಸುಲಭವಾಗಿ ಪರಿಹಾರ ಮಾಡೋಕ್ಕಾದ್ರೆ ಲಾಘವ ಅಂತ ಹೇಳುತ್ತೆ, ಲಘುವಾದ ಉಪಾಯ. ಆ ರೀತಿ ಲಘುವಾದ ಮಾರ್ಗದಲ್ಲಿ ಶಾಸ್ತ್ರದಲ್ಲಿ ಯಾವಾಗಲೂ ಲಘುವಾದ ಮಾರ್ಗವನ್ನೇ ತೆಗೆದುಕೊಳ್ಬೇಕು. ಲಾಘವ ಅನ್ನುವಂಥದ್ನೇ ಕಲ್ಪನೆ ಮಾಡೋದು ಇದಕ್ಕೂ ಸಮಾನ, ಅದಕ್ಕೂ ಸಮಾನ. ಅತ್ಯಂತ ಅನೇಕ ವಿಷಯಗಳ ಕಲ್ಪನೆ ಮಾಡಕ್ ಬದಲು ಒಂದು ವಿಷಯ ಕಲ್ಪನೆ ಮಾಡಿ ಅದನ್ನ ಪರಿಹಾರ ಮಾಡಿದ್ರೆ ಅದನ್ನ ಮಾಡೋದೇ ಉತ್ತಮವಾದದ್ದು ಅನ್ನೋದು ಶಾಸ್ತ್ರದಲ್ಲಿ ಎಲ್ಲರೂ ಒಪ್ಕೊಳ್ಳುವಂತಹ ನ್ಯಾಯ.
ಆದ್ರಿಂದ ಇಲ್ಲಿ ದೀಪಗಳ ಅಂಶಗಳೇ ಹೊರಗಡೆ ಬರ್ತಾ ಇದೆ ಅಂತ ನೀವು ಹೇಳಿದ್ರೆ ಅನೇಕ ವಿಷಯಗಳನ್ನ ಕಲ್ಪನೆ ಮಾಡ್ಕೋಬೇಕು ಅವಾಗ. ಅದರಲ್ಲಿ ಗೌರವ ಅಂತ ಬರುತ್ತೆ. ಏನು ಕಲ್ಪಿಸೋದು ಅಂತ ಹೇಳಿದ್ರೆ ಅಲ್ಲಿ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ದೀಪದ ಕುಡಿ ಸಂಪಿಗೆ ಮುಗ್ಗಿನಂತೆ ಇದೆ ಅಂತ ಹೇಳಿದ್ರು. ಆ ಕ್ಷಣವೇ ವಿಶೀರ್ಣವಾಗ್ಬಿಡುತ್ತೆ, ಅದು ಎಲ್ಲ ನಾಶವಾಗ್ಬಿಡುತ್ತೆ. ಮೊದಲು ಅದನ್ನು ಕಲ್ಪಿಸೋದು ಹೇಗೆ ಅಂತ ಹೇಳಿದ್ರೆ ಅನುಭವವನ್ನ ನೋಡಿದ್ರೆ ದೀಪದ ಬೆಳಕು ಅನ್ನೋದು ಎಲ್ಲ ಪಾಮರ ಪಂಡಿತರಿಗೆ ಎಲ್ಲರಿಗೂ ಕೂಡ ಅನುಭವದಿಂದ ದೀಪದ ಧರ್ಮವೇ ಬೆಳಕು ಅಂತ ಹೇಳ್ತೀವಿ ಹೊರತು ದೀಪವೇ ಹೊರಗಡೆ ಬಂದು ಬಂದು ಎಲ್ಲ ಹೋಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಭಾಗವಾಗಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಈ ವಿಷಯವನ್ನ ಒಂದು ರತ್ನದ ವಿಷಯದಲ್ಲಿ ಇನ್ನೂ ಸ್ಪಷ್ಟವಾಗಿ ನಾವು ನೋಡಬಹುದು. ದೀಪ ಆರೋಗುತ್ತೆ ಕಡೆಯಲ್ಲಿ, ಆದರೆ ರತ್ನದ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ರತ್ನ ಸ್ಥಿರವಾಗಿದೆ. ಸ್ಥಿರಾಣಾಂ ರತ್ನಾದೀನಾಂ, ಸ್ಥಿರವಾದ ರತ್ನ. ದೀಪವು ಸ್ಥಿರವಾಗಿಲ್ಲ, ಅದು ಬರುತ್ತೆ ಹೋಗ್ಬಿಡುತ್ತೆ. ಆದ್ರಿಂದ ಆ ಬೆಳಕಿನ ಭಾಗವೇ ಹೊರಗಡೆ ಬಂದು ಬಂದು ಸ್ವಲ್ಪ ಸ್ವಲ್ಪವಾಗಿ ಎಲ್ಲ ಕಡಿಮೆ ಆಗ್ತಾ ಇದ್ರೆ ಆವಾಗ ಕಡೆಯಲ್ಲಿ ದೀಪವೇ ಇರೋದಿಲ್ಲ. ಆ ಬೆಳಕು ಅನ್ನೋದು ಅದರ ಭಾಗವೇ, ಸಾಕ್ಷಾತ್ತಾದ ಭಾಗವೇ ಹೊರಗಡೆ ಪ್ರಸರಣವಾಗ್ತಾ ಇದೆ, ಅದರ ಅಂಶಗಳೇ ಅಂತ ಒಂದು ಪಕ್ಷ. ಅದರ ಧರ್ಮವಲ್ಲ ಅಂತ ಹೇಳ್ಬಿಟ್ಟು ಅದರ ಸಾಕ್ಷಾತ್ ಭಾಗಗಳೇ ಹೊರಗಡೆ ಬರ್ತಿದೆ, ಅವಯವಗಳು ಅಂತ ಹೇಳ್ಬಿಟ್ಟು. ಹಾಗೆ ಹೇಳಿದ್ರೆ ರತ್ನದ ಸ್ಥಿರವಾದ ರತ್ನದ ವಿಷಯದಲ್ಲಿ ವಿರೋಧ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ರತ್ನದ ಬೆಳಕು ಅದೇ ರೀತಿ ಇದ್ರೆ ಆ ರತ್ನವೇ ಇರಬಾರ್ದು. ಒಂದು 5 ನಿಮಿಷ ಹೋದ್ರೆ ರತ್ನದ ಭಾಗಗಳೆಲ್ಲ ಹೊರಗಡೆ ಹೊರಟೋದ್ರೆ ರತ್ನವೇ ಇರೋದಿಲ್ಲ. ಆದ್ರೆ ಹಾಗಲ್ಲ, ಅದ್ರ ಬೆಳಕು ಸ್ಥಿರವಾಗಿ ಇದ್ದೇ ಇರುತ್ತೆ, ರತ್ನವೂ ಇರುತ್ತೆ, ಅದರ ಅವಯವ ಸ್ವಲ್ಪನೂ ಅದು ರತ್ನ ಕಡಿಮೆ ಆಗೋದಿಲ್ಲ, ಹಾಗೆಯೇ ಇರುತ್ತೆ, ಬೆಳಕು ಹಾಗೆಯೇ ಇರುತ್ತೆ. ಅದರ ಭಾಗವೇ ಸಾಕ್ಷಾತ್ತಾಗಿ ಹೊರಗಡೆ ಬೆಳಕು ತರ ಬರ್ತಾ ಇದ್ರೆ ರತ್ನದ ವಿಷಯದಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಅದು ಹಾಗಿಲ್ಲ ಇದು ಅಂತ ಹೇಳ್ಬಿಟ್ಟು. ಪ್ರಭೆಯೇ ಇಲ್ಲೇ ಹೋಗ್ಬೇಕು ಕಡೆಯಲ್ಲಿ. ಸ್ಥಿರಾಣಾಂ ರತ್ನಾದೀನಾಂ ವಿಶರಣ ವಿಹತೆ ನಿಷ್ಪ್ರಭತ್ವಾದಿ ಚ ಸ್ಯಾತ್. ಗಟ್ಟಿಯಾದ ರತ್ನಗಳಿಗೆ ವಿಶರಣ ಆಗೋದು ಅಂತ ಹೇಳಿದ್ರೆ ವಿರುದ್ಧ. ಆದ್ರಿಂದ ಕಾಂತಿಯಲ್ಲಿದೆ ಹೋಗ್ಬೇಕು, ಅವಾಗ ಏನು ಇರಬಾರ್ದು ಅವಾಗ ಅಲ್ಲಿ. ತತ್ ತೇಜ ಸಪ್ರಭಾಕಂ. ಆದ್ದರಿಂದ ತೇಜ ಅಂದ್ರೆ ದೀಪ ಮೊದಲಾದ ತೇಜೋ ದ್ರವ್ಯಗಳು ಸಪ್ರಭಾಕಂ, ಬೆಳಕು ಅನ್ನುವ ಒಂದು ಪ್ರಭೆಯೊಡನೆ ಕೂಡಿದೆ ಅನ್ನೋದೇ ಹೇಳ್ಬೇಕು. ಬೆಳಕು ಎಂಬ ಧರ್ಮದಿಂದ ಕೂಡಿದ ತೇಜೋ ಪದಾರ್ಥ ಅಂತಾನೆ ಹೇಳ್ಬೇಕು ಅದನ್ನ, ಹೊರತು ಅದು ಅದರ ಭಾಗಗಳೇ ಸಾಕ್ಷಾತ್ತಾಗಿ ಹೊರಗಡೆ ಬಂದು ಬೆಳಕು ಅನ್ನೋದು ಕಂಡು ಬರ್ತಿದೆ ಅಂತ ಅಲ್ಲ. ಬೆಳಕು ಅನ್ನೋದು ಅದರ ಧರ್ಮ ಅದನ್ನ ನಾವು ಒಪ್ಕೊಳ್ಬೇಕು. ಅದು ಕೂಡ ತಿಮಿರಹರತೆಯ ತೇಜೋ ವಿಶೇಷ. ಕತ್ತಲನ್ನು ಹೋಗ್ಲಾಡಿಸೋದ್ರಿಂದ ಅದು ತೇಜಸ್ಸಿನ ಒಂದು ಪ್ರಭೇದ ಅಂತ ಹೇಳ್ಬೇಕು. ಆ ಬೆಳಕು ಕೂಡ ಕತ್ತಲನ್ನು ನಾಶ ಮಾಡೋದ್ರಿಂದ ತೇಜಸ್ಸಿನ ಒಂದು ಪ್ರಭೇದ ಅಂತ ಹೇಳ್ಬೇಕು. ಇಲ್ಲಿ ಒಂದು ವಿಶೇಷ ಇದೆ, ಅದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ದೀಪದ ಪ್ರಭೆ ಎರಡು ತೇಜೋ ದ್ರವ್ಯ, ಪರಸ್ಪರ ಧರ್ಮ ಭಾವ ಬರೋದಿಲ್ಲ ಅನ್ನೋದು ಅನೇಕ ಸಿದ್ಧಾಂತಗಳಲ್ಲಿ ದರ್ಶನಗಳಲ್ಲಿ ಒಪ್ಕೊಳ್ಳೋದಿಲ್ಲ ಅವರು. ಒಂದೇ ಪದಾರ್ಥ ಗುಣಿಯು ಎರಡು ಒಂದೇ ಆಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದನ್ನ ಅನೇಕರು ಹಾಗೆಯೇ ಒಪ್ಕೊಳ್ತಾರೆ. ನೈಯಾಯಿಕರು ಹೇಳಿದ್ರು ಗುಣಿ ಎರಡು ಜ್ಞಾನ ಆಗಕ್ಕೆ ಸಾಧ್ಯವಿಲ್ಲ. ಜೀವಾತ್ಮನಿಗೆ ಗುಣ ಅನ್ನುವ ಧರ್ಮವಿದೆ, ಜ್ಞಾತೃತ್ವ. ಆದ್ದರಿಂದ ಅವನಿಗೆ ಸ್ವರೂಪವು ಜ್ಞಾನ ಆಗಕ್ಕೆ ಸಾಧ್ಯವಿಲ್ಲ. ಒಂದು ಜ್ಞಾನವನ್ನ ಆಶ್ರಯಿಸಲಿಕ್ಕಾಗುವುದಿಲ್ಲ. ಆದ್ದರಿಂದ ಸ್ವರೂಪ ಅನ್ನೋದು ಅವರು ಜಡ ಅಂತ ಹೇಳಿದ್ರು. ಜ್ಞಾನ ಅನ್ನೋದು ಅದನ್ನ ಆಶ್ರಯಿಸಿದೆ, ಧರ್ಮವಾಗಿದೆ ಅಂತ ಹೇಳ್ತಾರೆ ಅವರು. ಈ ರೀತಿ ಅನೇಕರು ಒಪ್ಕೊಳ್ಳೋದಿಲ್ಲ. ಜ್ಞಾನವೇ ಧರ್ಮ, ಜ್ಞಾನವೇ ಪದಾರ್ಥ, ಸ್ವರೂಪ ಎರಡೂ ಅನ್ನೋದು ಗುಣಿ ಎರಡೂ ಒಂದೇ ಅಂತ ಹೇಳೋದು ಸಾಧ್ಯವೇ ಇಲ್ಲ ಅಂತಾನೆ ಅನೇಕ ದಾರ್ಶನಿಕರ ಅಭಿಪ್ರಾಯ. ಆದರೆ ಶ್ರುತಿಯಲ್ಲಿ ಹಾಗೆ ಹೇಳಿದೆ. ನಮ್ಮ ಸಿದ್ಧಾಂತದಲ್ಲಿ ಅದನ್ನ ಶ್ರುತಿಗೆ ಅನುಗುಣವಾಗಿ ಒಪ್ಕೊಳ್ತೀವಿ. ವಿಜ್ಞಾತಾರಂ ಕೇನ ವಿಜಾನೀಯಾತ್, ವಿಜ್ಞಾತಾರಂ ಅಂತ ಹೇಳ್ತು. ಜ್ಞಾತ ವಿಜ್ಞಾತ ಅಂತ ಹೇಳಿದೆ, ತಿಳಿಯವನು. ಮತ್ತೆ ಅವನಿಗೆ ವಿಜ್ಞಾನ ಘನ ಏವ, ಜ್ಞಾನ ಸ್ವರೂಪ ಅಂತಾನು ಹೇಳಿದೆ. ಜ್ಞಾತೃತ್ವವೂ ಇದೆ ಅಂತ ಹೇಳಿದೆ, ಗುಣವು ಜ್ಞಾನವೇ ಅಂತ ಹೇಳಿದೆ. ಎರಡೂ ಹೇಳಿರೋದ್ರಿಂದ ಧರ್ಮಭೂತ ಜ್ಞಾನ ಅನ್ನೋದನ್ನ ಒಪ್ಕೊಳ್ತೀವಿ. ಆ ರೀತಿಯೇ ತೇಜಸ್ಸು ದೀಪ ಅನ್ನುವ ಪದಾರ್ಥಕ್ಕೂ ಹಾಗೆಯೇ ಬೆಳಕು ಅನ್ನೋದು ಅದರ ಧರ್ಮವೇ ಹೊರತು ಆ ಬೆಳಕು ಆ ದೀಪದ ಅವಯವಗಳೇ ಹೊರಗಡೆ ಬಂದು ಬೆಳಕು ಅನ್ನೋ
ಪದಾರ್ಥ ಅಂತ ಹಾಗಲ್ಲ. ಬೆಳಕು ಅದರ ಧರ್ಮವಾಗಿದೆ. ಅದು ಒಂದು ದ್ರವ್ಯವೇ, ಎರಡು ಬೇರೆ ಬೇರೆ ದ್ರವ್ಯಗಳು, ಅದನ್ನು ಮುಂದೆ ಹೇಳ್ತಾರೆ. ಆದ್ದರಿಂದ ಎರಡೂ ಸೇರಿ, ಇವಾಗ ಅವ್ರು ಹೇಳೋದು ಏನು ಅಂದ್ರೆ ಧರ್ಮಧರ್ಮಿ ಭಾವ ಎರಡು ಬರೋದಿಲ್ಲ, ಎರಡು ಸೇರಿ ಒಂದೇ ದ್ರವ್ಯ ಅಂತ ಹೇಳ್ಬೇಕು. ಎರಡು ದ್ರವ್ಯ ಯಾರಿಗ್ ಸಾಧ್ಯವಿಲ್ಲ ಅಲ್ಲಿ ಅಂತ ಹೇಳೋದು. ಎರಡು ಒಂದೇ ಪದಾರ್ಥ, ದ್ರವ್ಯವು ಎರಡು ದ್ರವ್ಯಗಳು ಒಂದೇ ಆದ ದ್ರವ್ಯಗಳು, ಒಂದು ಧರ್ಮವೂ ಆಗಿ ಧರ್ಮಿಯೂ ಆಗಿ ಒಂದನ್ನ ಆಶ್ರಯಿಸಿರೋದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ದೀಪದ ಬೆಳಕು ಅಂತ ವ್ಯವಹಾರದಲ್ಲಿ ದೀಪಕ್ಕೂ ಬೆಳಕಿಗೂ ಭೇದ ತೋರೋದ್ರಿಂದ ಒಂದೇ ದ್ರವ್ಯ ಅಲ್ಲ ಅನ್ನೋದು ತಿಳಿಯುತ್ತೆ. ನಮ್ಮ ಸಿದ್ಧಾಂತದಲ್ಲಿ ಅದು ಒಂದೇ ದ್ರವ್ಯವಲ್ಲ, ಎರಡು ದ್ರವ್ಯಗಳಿದೆ. ಆದ್ದರಿಂದ ಧರ್ಮಧರ್ಮಿ ಭಾವವನ್ನು ಒಪ್ಕೊಳ್ಬೇಕು. ಹೆಚ್ಚು ಬೆಳಕನ್ನುಳ್ಳದ್ದು ದೀಪ ಅಂತ ವ್ಯವಹಾರ, ಧರ್ಮಧರ್ಮಿ ಭಾವವು ಸಿದ್ಧಿಸುತ್ತೆ ನಮ್ಗೆ. ಈ ಬೆಳಕು, ಈ ದೀಪ ತುಂಬಾ ಪ್ರಕಾಶವಾಗಿದೆ, ಪ್ರಕಾಶವನ್ನು ಹೊಂದಿದೆ, ಈ ದೀಪ ಕಡಿಮೆ ಪ್ರಕಾಶವನ್ನು ಹೊಂದಿದೆ. 100 ಕ್ಯಾಂಡಲ್ಸ್ 50 ಕ್ಯಾಂಡಲ್ಸ್ ಎಲ್ಲ ಹೇಳ್ತೀವಲ್ಲ, ಬಲ್ಬ್ಸ್ ಅದೆಲ್ಲ. ಆ ರೀತಿ ಹೇಳುವಾಗ ಒಂದಕ್ಕೆ ಅದು ಅದರ ಧರ್ಮ ಅನ್ನೋ ತಿಳಿಯುತ್ತೆ, ಧರ್ಮಿ ಭಾವ ತಿಳಿಯುತ್ತೆ. ಈ ದೀಪಕ್ಕೆ, ಈ ಬೆಳಕಿಗೆ ಇಷ್ಟೇ ಪ್ರಕಾಶ, ಈ ಬೆಳಕಿಗೆ ಹೆಚ್ಚು ಪ್ರಕಾಶ, ಈ ಬೆಳಕಿಗೆ ಕಡಿಮೆ ಪ್ರಕಾಶವಿದೆ ಅಂತ ಹೇಳಿದ್ರೆ ಪ್ರಕಾಶ ಬೇರೆ ದೀಪ ಬೇರೆ ಅನ್ನೋದು ಕಂಡು ಬರುತ್ತೆ, ಸ್ಪಷ್ಟವಾಗಿ ಅನುಭವದಲ್ಲಿ ತಿಳಿದು ಬರುತ್ತೆ. ಇದಕ್ಕೆ ಅನುಭವವೇ ನಾವು ಪ್ರಮಾಣ, ನಮ್ದು ಅನುಭವದಿಂದಲೇ ತಿಳಿಬೇಕು. ದೀಪದ ವಿಷಯ ಮೊದಲಾದವುಗಳಲ್ಲಿ ಅನುಭವದಿಂದ ನಾವು ಹಾಗೆ ತಿಳಿಬೇಕು. ಅದರ ಬೆಳಕು ಅನ್ನೋದು ಕೂಡ ಒಂದು ದ್ರವ್ಯ ಅನ್ನೋದು ಯಾಕೆ ಅಂದ್ರೆ ಸಂಕೋಚ ವಿಕಾಸಗಳನ್ನು ಹೊಂದಿದೆ. ಅದು ದೂರ ಹೋಗುತ್ತೆ, ಹತ್ತಿರ ಬರುತ್ತೆ, ಪ್ರಸರಣಗಳೆಲ್ಲ ಇದೆ, ಮತ್ತೆ ಹತ್ತಿರದಲ್ಲಿ ಹೆಚ್ಚಿರುತ್ತೆ, ಊರಲ್ಲಿ ಕಡಿಮೆ ಇರುತ್ತೆ. ಇದೆಲ್ಲ ಇರೋದ್ರಿಂದ ಅದಕ್ಕೆ ದ್ರವ್ಯ ಅನ್ನುವಂತಹ ಶಾಸ್ತ್ರೀಯವಾಗಿ ಅದು ದ್ರವ್ಯವಾಗುತ್ತೆ. ಅದು ಬೆಳಕು, ಅದರ ಬೆಳಕು ಕೂಡ, ದೀಪವೂ ದ್ರವ್ಯವೇ, ಅದರ ಬೆಳಕು ದ್ರವ್ಯವೇ. ಬೆಳಕಿಗೆ ಪ್ರಭಾ ಅಂತ ಹೇಳೋದು, ದೀಪಕ್ಕೆ ಪ್ರಭಾವತ್, ಪ್ರಭೆಯನ್ನು ಹೊಂದಿರುವ ಪದಾರ್ಥ, ಪ್ರಭೆಗೆ ಆಶ್ರಯವಾದ ಪದಾರ್ಥ ಪ್ರಭಾವತ್ ಅಂತ ಹೇಳೋದು. ಆದ್ದರಿಂದ ಇದು ಅವಯವಗಳೇ ಹೊರಗಡೆ ಬರುತ್ತೆ ಅಂತ ಹೇಳೋದು ಸರಿ ಇಲ್ಲ ಅನ್ನೋದನ್ನ ಸಾಮಾನ್ಯವಾಗಿ ಇಲ್ಲಿ ಸುಲಭವಾಗಿ ಅದನ್ನ ನಿರ್ಧಾರ ಮಾಡಿದ್ರು. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ಹೆಚ್ಚಾದ ವಿಷಯವನ್ನ ಇಲ್ಲಿ ವಿಚಾರ ಮಾಡ್ತಾರೆ ಇದರಲ್ಲಿ. ಇದಕ್ಕೆ ತೇಜಸ್ಸಿನ ವಿಷಯದಲ್ಲಿಯೂ ವಿಶೇಷವಾದ ವಿಷಯಗಳನ್ನು ಮಾತ್ರವೇ ಇಲ್ಲಿ ನಿರೂಪಣೆ ಮಾಡ್ತಾರೆ. ಸಾಮಾನ್ಯ ರೂಪೇಣ ತೇಜಸ್ತತ್ವಸ್ಯ ಸುಗಮತ್ವಾತ್, ಸಾಮಾನ್ಯವಾಗಿ ತೇಜಸ್ಸು ನಮಗೆ ಸುಲಭವಾಗಿ ತಿಳಿಯೋದ್ರಿಂದ ಮುಖ್ಯಾನ ವಿಚಾರಣೀಯ ಅಂಶಾನ ಪ್ರತಿಪಿಪಾದೇಶು, ಮುಖ್ಯವಾದ ಯಾವ ವಿಷಯವನ್ನು ನಾವು ವಿಚಾರಣೆ ಮಾಡಬೇಕೋ ಅದನ್ನು ಮಾತ್ರವೇ ಪ್ರತಿಪಾದನೆ ಮಾಡೋದಕ್ಕೆ ಇಲ್ಲಿ ಇಚ್ಛೆ ಪಡ್ತಾರೆ ಆಚಾರ್ಯರು. ಸಿದ್ಧಾಂತಸ್ಯ ಅತ್ಯಂತಂ ಅವಶ್ಯಾಪೇಕ್ಷಿತಂ ಪ್ರಭಾವ ದ್ರವ್ಯಂ ಪ್ರಥಮಂ ನಿರೂಪಯತಿ. ತೇಜಸ್ಸಿನ ವಿಷಯದಲ್ಲಿ ಪ್ರಭಾವತ್, ಇದು ನಮ್ಮ ಸಿದ್ಧಾಂತಕ್ಕೆ ಅಸಾಧಾರಣವಾದ ಒಂದು ವಿಷಯ. ಸ್ವರೂಪವೂ ಜ್ಞಾನ, ಧರ್ಮವೂ ಜ್ಞಾನ ಅಂತ ಹೇಗೆ ಜೀವಾತ್ಮನ ವಿಷಯದಲ್ಲಿ ಹೇಳ್ತೀವೋ, ದೀಪದ ವಿಷಯದಲ್ಲಿಯೂ ಸೂರ್ಯ ಮೊದಲಾದ ತೇಜೋದ್ರವ್ಯಗಳ ವಿಷಯದಲ್ಲಿ ಹಾಗೆಯೇ ಹೇಳ್ತೀವಿ. ಇಲ್ಲಿ ಧರ್ಮ ಇತ್ಯಾದಿ ಧರ್ಮೀಭೂತಃ ದೀಪಃ ಯಥಾ ತಥಾ ಪ್ರಭಾ ಇತಿ ಏಕಾಪಿ ಏಕ ಶಬ್ದ ಅನ್ಯಪರಃ ಅಂತ ಹೇಳಿದ್ರು. ಅನ್ಯಪರಃ ಅಂದ್ರೆ ಧರ್ಮಪರ ಅಂತ ಅರ್ಥ. ಧರ್ಮರೂಪಃ ಪ್ರಭಾ ದೀಪಃ ಧರ್ಮೋ ಭಾತಿ ಪ್ರಭಾ ಏಕಾ ಪ್ರಭಾ ಅಂತ ಹೇಳಿದ್ರೆ ಧರ್ಮವಾದ ಪ್ರಭೆ ಅಂತ ಅರ್ಥ. ಧರ್ಮವಾದ ಪ್ರಭೆ, ಧರ್ಮೋ ಭಾತಿ, ಧರ್ಮಿಯಾದ ದೀಪವು ಹೇಗೆಯೋ ಹಾಗೆಯೇ ಧರ್ಮವಾದ ಪ್ರಭಾ ಅನ್ನೋದು ಕೂಡ ಕಂಡು ಬರುತ್ತೆ ಲೋಕದಲ್ಲಿ. ಭಾತಿ ಲೋಕೆ ಸರ್ವಾನುಭವ ವಿಷಯೋ ವರ್ತತೆ. ಧರ್ಮಿಯಾದ ಒಂದು ದೀಪ ಹೇಗೆ ತಿಳಿಯುತ್ತೋ ಹಾಗೆ ಅದರ ಧರ್ಮವಾದ ಪ್ರಭೆಯೂ ಕೂಡ ಎಲ್ಲರಿಗೂ ಅನುಭವವಾಗುತ್ತೆ. ಇಲ್ಲಿ ಹೇಳ್ತಾರೆ ಹೆಚ್ಚಾದ ವಿಷಯಗಳು ಮಧ್ಯ ಹೇಳ್ತಾರೆ. ಇಲ್ಲಿ ಆತ್ಮತತ್ವಂ ಈ ಸ್ವಪ್ರಕಾಶತ್ವಾತ್ ತೇಜೋರೂಪಂ ವಕ್ತವ್ಯಂ. ಆತ್ಮತತ್ವವು ಸ್ವಪ್ರಕಾಶ, ಇದೊಂದು ವಿಶೇಷವಾದ ವಿಷಯ ಹೇಳ್ತಾರೆ ತೇಜೋ ಪದಾರ್ಥ ಅಂತ ಹೇಳಕ್ಕೆ. ಇವಾಗ ರತ್ನದ ಉದಾಹರಣೆಯನ್ನು ಕೊಡ್ತೀವಿ ನಾವು, ಆದರೆ ರತ್ನ ಅನ್ನೋದು ತೇಜೋ ಪದಾರ್ಥವಲ್ಲ, ಪಾರ್ಥಿವ ಪದಾರ್ಥ. ರತ್ನ ಅನ್ನೋದು ಬೇರೆ ಬೆಳಕನ್ನ ಅದು ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟೇ, ಪ್ರತಿಫಲಿಸುತ್ತೆ ಹೊರತು ಅದರಲ್ಲಿಯೇ
ಉತ್ಪನ್ನವಾಗುತ್ತೆ ಅಂತ ಹೇಳಲ್ಲ. ಅದು ಪಾರ್ಥಿವ ತೇಜೋ ಪದಾರ್ಥ ಅಲ್ಲ. ಅದರ ಉದಾಹರಣೆಗೆ ಅದನ್ನು ಕೊಡ್ತಾರೆ. ಅದನ್ನು ಮುಂದೆ ಹೇಳ್ತಾರೆ ಇಲ್ಲಿ ಆಚಾರ್ಯರು. ಇಲ್ಲಿ ಆತ್ಮತತ್ವವು ಸ್ವಪ್ರಕಾಶತ್ವಾತ್ ತೇಜೋ ರೂಪಂ ವಕ್ತವ್ಯಂ. ತೇಜಸ್ಸು ಅಂತ ಹೇಳಬೇಕು, ಸ್ವಪ್ರಕಾಶವಾದ್ದರಿಂದ. ಏವಂ ಸತಿ ತಸ್ಯ ಧರ್ಮಭೂತಂ ಜ್ಞಾನಮಪಿ ಸ್ವಪ್ರಕಾಶಂ ಸಮ್ಮತಂ. ಈ ಸ್ವಪ್ರಕಾಶ ಅನ್ನೋದರಲ್ಲಿ ಸ್ವಲ್ಪ ವಿಶೇಷವಿದೆ. ಆತ್ಮಕ್ಕೂ ಅದರ ಧರ್ಮವಾದ ಜ್ಞಾನಕ್ಕೂ ಸ್ವಯಂ ಪ್ರಕಾಶ ಅಂತ ಹೇಳ್ತೀವಿ ಎರಡು ನಾವು. ಎರಡರಲ್ಲೂ ಸ್ವಲ್ಪ ವ್ಯತ್ಯಾಸವಿದೆ. ಅದೇ ರೀತಿ ನಿತ್ಯ ವಿಭೂತಿಯು ಸ್ವಯಂ ಪ್ರಕಾಶ. ಇದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸವಿದೆ. ಏನಂತ ಹೇಳಿದ್ರೆ ಆತ್ಮಸ್ವರೂಪ ಸ್ವಯಂ ಪ್ರಕಾಶ ಅಂದ್ರೆ ನಮ್ಗೆ ಯಾಕೆ ತಿಳಿದು ಬರೋದಿಲ್ಲ ಹೇಳಿದ್ರೆ, ಆತ್ಮ ಸ್ವರೂಪದಲ್ಲಿ ಸ್ವಯಂ ಪ್ರಕಾಶ ಅನ್ನೋದು ತನ್ನನ್ನು ತಾನು ತಿಳಿಯುತ್ತೆ. ತನಗೆ ತಾನು ಸ್ವತಃ ಪ್ರಕಾಶವಾಗಿದೆ, ಬೇರೆ ಪ್ರಮಾಣದ ಅವಶ್ಯಕತೆ ಇಲ್ಲದೆ ತನಗೆ ತಾನೇ ತನ್ನನ್ನ ತಿಳಿಯುತ್ತೆ. ಅದು ಸ್ವಯಂ ಪ್ರಕಾಶ ಅಂತ ಹೇಳೋದು ಆತ್ಮದ ಸ್ವರೂಪದ ವಿಷಯದಲ್ಲಿ. ಧರ್ಮಭೂತ ಜ್ಞಾನದಲ್ಲಿ ಸ್ವಯಂ ಪ್ರಕಾಶ ಅಂದ್ರೆ ಏನರ್ಥ ಅಂದ್ರೆ, ಧರ್ಮಭೂತ ಜ್ಞಾನ ತನ್ನ ಆಶ್ರಯಕ್ಕೆ ತನ್ನನ್ನು ತಾನೇ ತೋರಿಸ್ಕೊಡುತ್ತೆ. ನನಗೆ ಜ್ಞಾನವಿದೆ ಅನ್ನೋದಕ್ಕೆ ನನಗೆ ಬೇರೆ ಒಂದು ಪ್ರಮಾಣ ಬೇಡ, ನನಗೆ ತಿಳಿಯುತ್ತೆ. ನನಗೆ ಈ ವಿಷಯದಲ್ಲಿ ಜ್ಞಾನ ಬಂದಿದೆ, ಜ್ಞಾನವಿದೆ, ಇದನ್ನು ತಿಳಿತೀನಿ ನಾನು. ಘಟಮಹಂ ಜಾನಾಮಿ ಅಂತ ಹೇಳಿ ಘಟಜ್ಞಾನವಾನಹಂ, ಇದೆಲ್ಲ ನಮಗೆ ನೇರವಾಗಿ ತಿಳಿಯುತ್ತೆ. ಇದು ನಮ್ಮ ಧರ್ಮಭೂತ ಜ್ಞಾನದಿಂದ ತಿಳಿಯೋದು. ಆ ಧರ್ಮಭೂತ ಜ್ಞಾನ ನಮಗೆ ತನ್ನನ್ನು ತಾನೇ ತೋರಿಸ್ಕೊಡುತ್ತೆ, ಇತರ ಪದಾರ್ಥಗಳನ್ನು ತೋರಿಸ್ಕೊಡುತ್ತೆ. ಇದು ಆತ್ಮತತ್ವದ ವಿಷಯ. ಇದು ಮುಂದೆ ಜೀವಸರದಲ್ಲಿ ವಿಸ್ತಾರವಾಗಿ ಬರುತ್ತೆ. ಇಲ್ಲಿ ಒಂದು ಸುಮ್ಮನೆ ಹೇಳ್ತೀಯಾರ ಸಂಗ್ರಹವಾಗಿ. ಆತ್ಮತತ್ವಂ ಹಿ ಸ್ವಪ್ರಕಾಶತ್ವಾತ್ ತೇಜೋರೂಪಂ. ಆತ್ಮತತ್ವವನ್ನು ತೇಜೋರೂಪ ಅಂತ ಹೇಳಬೇಕು. ಅದಕ್ಕೆ ಧರ್ಮವಾದ ಜ್ಞಾನವೂ ಕೂಡ ಅದಕ್ಕೆ ಧರ್ಮಭೂತ ಜ್ಞಾನ ಅಂತ ಹೇಳ್ತೀವಿ. ಧರ್ಮಭೂತಂ, ಧರ್ಮವಾಗಿರುವಂತಹ ಜ್ಞಾನವು ಸ್ವಪ್ರಕಾಶ ಅನ್ನೋದು ಒಪ್ಕೊಂಡಿದ್ದೀವಿ ನಾವು. ಧರ್ಮಸ್ಯಾಪಿ ಜ್ಞಾನತ್ವಂ ಧರ್ಮಿಣೋಪಿ ಜ್ಞಾನತ್ವಂ ಕಥಂ ಇತಿ ಪರೇಶಾಂ ಪ್ರಶ್ನ. ಮಿಕ್ಕಿದವರು ಇದನ್ನ ಪ್ರಶ್ನೆ ಮಾಡ್ತಾರೆ, ಹೇಗೆ ನೀವು ಧರ್ಮವೂ ಜ್ಞಾನ ಧರ್ಮಿಯೂ ಜ್ಞಾನ ಅಂತ ಹೇಗೆ ಹೇಳ್ತೀರಿ? ಒಂದೇ ಜ್ಞಾನ, ಧರ್ಮ ಧರ್ಮಿ ಎರಡು ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರ ಸಿದ್ಧಾಂತ. ಇತರರು ಅತಏವ ದಾರ್ಶನಿಕೇಶು ಆತ್ಮಾನಂ ತದ್ಧರ್ಮಂ ಜ್ಞಾನಂ ಚ ಅಧಿಕೃತ್ಯ ಮಹಾನ್ ವಿವಾದ ಪ್ರಸರತಿ. ದರ್ಶನಗಳಲ್ಲಿ ಬೇರೆ ಬೇರೆ ವಿಧವಾಗಿ ನಿರೂಪಣೆ ಮಾಡ್ತಾರೆ. ಆತ್ಮನ್ನು, ಆತ್ಮಸ್ವರೂಪವನ್ನ ನಿರೂಪಣೆ ಮಾಡುವಾಗ ಈ ಆತ್ಮನು ತಿಳಿತಾನೋ ಇಲ್ಲವೋ, ಹೇಗೆ ತಿಳಿತಾನೆ, ಯಾವುದರ ಮೂಲಕ ತಿಳಿತಾನೆ, ಈ ವಿಷಯದಲ್ಲಿ ಬೇಕಾದಷ್ಟು ವಿವಾದವಿದೆ. ಇದು ಆತ್ಮ ಜ್ಞಾನ ಸ್ವರೂಪ ತರ್ಹಿ ಸಹ ನ ಜ್ಞಾನ ಧರ್ಮಕಃ ಭವಿತುಮರ್ಹತಿ. ಇದುವೇ ಅನೇಕರ ಸಿದ್ಧಾಂತ. ಜ್ಞಾನ ಸ್ವರೂಪವೂ ಇದ್ರೆ ಜ್ಞಾನ ಧರ್ಮವೂ ಆಗಕ್ಕೆ ಸಾಧ್ಯವಿಲ್ಲ. ಒಂದು ಜ್ಞಾನವೇ ಜ್ಞಾನವನ್ನು ಆಶ್ರಯಿಸಿ ಇರಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅದು ಹೇಗೆ ನಿರೂಪಣೆ ಮಾಡ್ತೀರಾ? ನಾನು ತಿಳಿದುಕೊಂಡಿದ್ದೀನಿ ಅನ್ನೋದು. ಅಹಂ ಜ್ಞಾನವಾನ್ ಇತ್ಯಾದೌ ಧರ್ಮತೆಯ ಭಾಸಮಾನಂ ಟು ಜ್ಞಾನಂ. ನಾನು ಜ್ಞಾನವನ್ನು ಹೊಂದಿದ್ದೇನೆ ಅಂದಾಗ ನನಗೆ ಧರ್ಮ, ಆತ್ಮ ಜ್ಞಾನವಲ್ಲೂ ಅಲ್ವೋ ಧರ್ಮವಿದೆ ಅನ್ನೋದು ತಿಳಿಯುತ್ತೆ. ನಾನು ತಿಳಿಯಬಲ್ಲೆನೋ, ತಿಳಿಯುವ ಸ್ವರೂಪ ಇದೆ, ನನಗೆ ತಿಳಿಯೋದಕ್ಕೆ ಶಕ್ತಿ ಇದೆ, ತಿಳಿತೀನಿ ವಿಷಯಗಳನ್ನ, ತಿಳಿದಿರೋನಾಗಿದ್ದೀನಿ, ಈ ವಿಷಯವನ್ನು ತಿಳಿದಿದ್ದೇನೆ ಇದೆಲ್ಲ ಹೇಳುವಾಗ ನನಗೆ ಧರ್ಮವಾದ ಒಂದು ಜ್ಞಾನವಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಮಿಕ್ಕಿದವ್ರು ಏನ್ ಹೇಳ್ತಾರೆ ಅಂದ್ರೆ, ಅದು ನ ಆತ್ಮಸ್ವರೂಪ ಜಾತೀಯಂ ಮುಖ್ಯಂ ಜ್ಞಾನಂ. ಅದು ಆತ್ಮಸ್ವರೂಪದಂತೆ ಜ್ಞಾನವಲ್ಲ ಧರ್ಮವಾಗಿರೋದು. ಅದೇನು ಅಂದ್ರೆ ಕಿಂತು ಗೌಣಂ ಬುದ್ಧಿ ವೃತ್ತಿ ರೂಪಂ. ಮನಸ್ಸಿನಿಂದ ಆಗುವಂತಹದ್ದು ಅಂತ ಹೇಳಿದ್ರು. ಮನಸ್ಸಿನ ವೃತ್ತಿ, ಬುದ್ಧಿಯ ಒಂದು ವೃತ್ತಿ ಅಂದ್ರೆ ಮನಸ್ಸಿನ ವೃತ್ತಿ, ಅಂತಃಕರಣದ ವೃತ್ತಿ ಅಂತ ಹೇಳ್ತಾರೆ. ಅಂತಃಕರಣದಿಂದ ತಿಳಿಯುವಂತಹದ್ದು, ಅದರ ಕೆಲಸ ಅದು, ಜ್ಞಾನದಿಂದ ಅಲ್ಲ ಅಂತ ಹೇಳಿ ಸಾಂಖ್ಯರು ಹೇಳ್ತಾರೆ, ಅದ್ವೈತಿಗಳು ಹೇಳ್ತಾರೆ. ದ್ವೈತಿನಃ ಅಂತ ಇಲ್ಲಿ ಹೇಳಿದ್ರು, ದ್ವೈತಿಗಳು ಸ್ವಲ್ಪ ಬೇಗರೆಯಾಗಿ ಹೇಳ್ತಾರೆ. ದ್ವೈತಿಗಳು ಅವರು ಕೂಡ ಜ್ಞಾತೃತ್ವ ಅನ್ನೋದು ಬೇರೆ, ಧರ್ಮಭೂತ ಜ್ಞಾನ ಅಂತ ಹೇಳಲ್ಲ. ಧರ್ಮಭೂತ ಜ್ಞಾನಕ್ಕೆ ಸಾಕ್ಷಿ ಇಂದ್ರಿಯ ಅಂತ ಹೇಳ್ತಾರೆ. ಅದು ಎಲ್ಲಿದೆ? ಆತ್ಮನಿಗಿಂತ ಬೇರೆಯೇ ಅಂದ್ರೆ ಆತ್ಮಸ್ವರೂಪವೇ ಅದು ಅಂತ ಹೇಳಿದ್ರು. ಆತ್ಮಸ್ವರೂಪವೇ, ಅದರಲ್ಲಿಯೇ ಸಾಕ್ಷಿ ಇಂದ್ರಿಯ ಅಂತ ಇದೆ. ಸಾಕ್ಷಿ ಇಂದ್ರಿಯದಿಂದಲೇ ಇವನು ಏನ್ ತಿಳಿತಾನೋ ಅದು ಸ್ವತಃ ಪ್ರಾಮಾಣ್ಯ, ಎಲ್ಲವೂ ಅದರಿಂದಲೇ ಅವನು ತಿಳಿಯೋದು. ಮಿಕ್ಕಿದ್ದೆಲ್ಲ ಮನಸ್ಸಿನ ವೃತ್ತಿ, ಹೊರಗಡೆ ಪ್ರಾಕೃತ ಇಂದ್ರಿಯದ ವೃತ್ತಿಗಳು, ಅದರಲ್ಲಿ ದೋಷಗಳು ಇರಬಹುದು. ಸಾಕ್ಷಿ ಇಂದ್ರಿಯ ಮಾತ್ರ
ನೇರವಾಗಿ ತಿಳಿಸುತ್ತೆ ಇವನಿಗೆ ಎಲ್ಲವನ್ನು ಸರಿಯಾಗಿ. ಸಾಕ್ಷಿ ಇಂದ್ರಿಯವೇ ನಾವು ಹೇಳುವ ಹಾಗೆ ಧರ್ಮಭೂತ ಜ್ಞಾನ, ಆದರೆ ಅದು ಧರ್ಮ ಅಂತ ಹೇಳಲ್ಲ, ಆತ್ಮ ಸ್ವರೂಪದಲ್ಲಿಯೇ ಇದೆ ಅಂದ್ಬಿಟ್ರು. ಮಿಕ್ಕಿದೆಲ್ಲ ವೃತ್ತಿ ಜ್ಞಾನ ಅಂತ ಹೇಳಿದ್ರು. ಹೀಗೆ ಈ ರೀತಿ ಅವರೆಲ್ಲ ಹೇಳ್ತಾರೆ, ಸಾಂಖ್ಯರು ಅದ್ವೈತಿಗಳು ಇವರೆಲ್ಲ ಹೇಳೋದು ಈ ರೀತಿಯಲ್ಲಿಯೇ. ವಿಜ್ಞಾನವಾದಿನಸ್ತು ಆತ್ಮ ಜ್ಞಾನ ಸ್ವರೂಪ ನಿರ್ಧರ್ಮಕಶ್ಚ. ಬೌದ್ಧರಲ್ಲಿ ವಿಜ್ಞಾನವಾದಿಗಳು ಯೋಗಾಚಾರರು ಆತ್ಮವು ಜ್ಞಾನ ಸ್ವರೂಪ ಅಂದ್ರೆ ಅವನು ಕ್ಷಣಿಕನೇ, ಅದರಲ್ಲಿ ನಿರ್ಧರ್ಮಕ, ಧರ್ಮವೇ ಇಲ್ಲ ಅಂತ ಹೇಳಿದ್ರು. ಧರ್ಮಿ ಭಾವಿಸ್ತು ಸಂವೃತ್ತಿಯ ಕಲ್ಪಿತ ಇತ್ಯಾವು. ಅದು ಬೌದ್ಧರ ಒಂದು ಮತ. ಸಂವೃತ್ತಿ ಅಂದ್ರೆ ಮುಚ್ಚಿರೋದು ಅಂತ ಅರ್ಥ. ಅದು ಲೋಕೆ ಸಾಮೃತಿ ಸತ್ಯತ್ವಂ ಶೂನ್ಯ ಅಂತ ಪರಮಾರ್ಥತಃ ಅಂತ ಹೇಳ್ತಾರೆ ಮಾಧ್ಯಮಿಕರು. ಸಾಮೃತಿ ಸತ್ಯತ್ವಂ ಎಲ್ಲ ಮುಚ್ಚಿ, ಅವಿದ್ಯೆಯನ್ನ ಮುಚ್ಚಲ್ಪಟ್ಟಿರೋದ್ರಿಂದ ನಮಗೆ ತಿಳಿತಾ ಇಲ್ಲ, ಎಲ್ಲ ಬರೀ ಶೂನ್ಯವೇ, ತತ್ವವೇ ಯಾವುದೂ ಇಲ್ಲ ಅಂತೆಲ್ಲ ಹೇಳುವಂಥವ್ರು. ಧರ್ಮಿ ಭಾವ ಎಲ್ಲ ಏನು ಒಪ್ಕೊಳ್ಳಲ್ಲ, ಅದೆಲ್ಲ ಬೇರೆ ವಿಷಯ. ಅದಿರ್ಲಿ. ಬೇರೆ ವೈಶೇಷಿಕರು ಏನ್ ಹೇಳಿದ್ರು ಅಂದ್ರೆ ಜ್ಞಾನಂ ಮುಖ್ಯಂ ಧರ್ಮಯೇವ ಜ್ಞಾಧಾತ್ವರ್ಥತ್ವಾತ್. ವೈಶೇಷಿಕರು ನೈಯಾಯಿಕರು ಇಬ್ರು ಅವ್ರೇನ್ ಹೇಳಿದ್ರು, ಜ್ಞಾನ ಅನ್ನೋದು ಅವನ ಧರ್ಮವೇ ಜೀವಾತ್ಮನಿಗೆ. ಯಾಕೆ ಅಂದ್ರೆ ಜ್ಞಾಧಾತ್ವರ್ಥತ್ವಾತ್. ಜ್ಞಾ ಅನ್ನುವ ಧಾತುವಿಗೆ ಅದು ಜ್ಞಾ ಅಂದ್ರೆ ಏನು ಅಂತ ಹೇಳಿದ್ರೆ ಜ್ಞಾ ಅವಬೋಧನೆ ಅಂತ ಧಾತುವಿನ ಅರ್ಥ. ತಿಳಿಯೋದು ಅನ್ನೋ ಅರ್ಥದಲ್ಲಿ ಇದೆ ಜ್ಞಾಧಾತು. ಜ್ಞಾ ಅವಬೋಧನೆ ಅಂತ ಹೇಳ್ಬಿಟ್ಟು, ಆದ್ದರಿಂದ ಇವನಿಗೆ ಜ್ಞಾನ ಅನ್ನುವ ಧರ್ಮವಿದೆ ಆತ್ಮನಿಗೆ ಅಂತ ಹೇಳಿದ್ರು. ಆದರೆ ಆಶ್ರಯ ಭೂತಃ ಆತ್ಮಾತುನ ಜ್ಞಾನ ಸ್ವರೂಪ ಇತಿ ಆಶಯರತೆ. ಅದಕ್ಕೆ ಆಶ್ರಯನಾದ ಜೀವಾತ್ಮ ಅವನು ಜ್ಞಾನ ಆಗಕ್ಕೆ ಸಾಧ್ಯವಿಲ್ಲ. ಜ್ಞಾನವನ್ನು ಆಶ್ರಯಿಸಕ್ಕಾಗಲ್ಲ. ಇವನು ತಿಳಿತಾನೆ, ಅವನು ಜ್ಞಾನವಾನ್, ಘಟ ಜ್ಞಾನವಾನ್ ಅಹಂ ಅಂತ ತಿಳಿತಾನೆ. ಆದ್ದರಿಂದ ಅವನಿಗೆ ಜ್ಞಾನ ಅನ್ನುವ ಧರ್ಮವಿದೆ. ಆದರೆ ಆ ಧರ್ಮ ಆಶ್ರಯಿಸಿರುವ ಜ್ಞಾನ ಸ್ವರೂಪವಿದೆಯಲ್ಲ, ಅದು ಜ್ಞಾನವಲ್ಲ, ಜ್ಞಾನ ಸ್ವರೂಪವಲ್ಲ, ಅದು ಜಡ ಅಂತ ಹೇಳಿದ್ರು. ಈ ರೀತಿ ಅವರು ನೈಯಾಯಿಕರು ವೈಶೇಷಿಕರು ಅವರು ಹೇಳುವಂತಹ ಮಾತು. ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಈ ವಿಷಯದಲ್ಲಿ ನಿರೂಪಣೆ ಮಾಡ್ತಾರೆ. ಸಿದ್ಧಾಂತದಲ್ಲಿ ಏನು ಅಂತ ಹೇಳಿದ್ರೆ ಆತ್ಮ ಜ್ಞಾನ ಸ್ವರೂಪ ಜ್ಞಾನ ಧರ್ಮಕಶ್ಚ. ಜ್ಞಾನ ಸ್ವರೂಪನೂ ಹೌದು, ಜ್ಞಾನ ಧರ್ಮಕ್ಕೂ ಹೌದು. ಇದೆಲ್ಲ ಮುಂದೆ ಜೀವಸರದಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಯಾಕೆ ಇಷ್ಟು ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ಉದಾಹರಣೆ ಕೊಡುವಾಗ ದೀಪದ ಉದಾಹರಣೆ ಕೊಡ್ತೀವಿ. ದೀಪ ಅನ್ನೋದು ತೇಜೋ ದ್ರವ್ಯ, ಅದು ಜಡ ಸರದಲ್ಲಿ ಬರಬೇಕು, ಜಡ ದ್ರವ್ಯ ಸರದಲ್ಲಿ. ಆದ್ದರಿಂದ ಅದನ್ನ ಪ್ರಾಸಂಗಿಕವಾಗಿ ಆತ್ಮ ಸ್ವರೂಪದ ವಿಷಯ ಹೇಳ್ತಾ ಇದ್ದಾರೆ. ಏಕಜಾತೀಯೋ ಕಥಂ ಧರ್ಮಿ ಭಾವ ಶಂಕಾಂ ದೀಪ ದೃಷ್ಟಾಂತೇನ ಪರಿಹರಂತಿ ಭಾಷ್ಯಕಾರರು ದೀಪದ ದೃಷ್ಟಾಂತವನ್ನು ಕೊಟ್ರು. ಅದಕ್ಕೆ ಗೀತೆಯಲ್ಲಿಯೂ ಕೂಡ ಅದು ಹೇಳಿದೆ, ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಿದೆ. ಇದೆಲ್ಲ ಸೂರ್ಯನ ಪ್ರಕಾಶದಂತೆ ಇವನಿಗೆ ಆತ್ಮ ಧರ್ಮಭೂತ ಜ್ಞಾನವಿದೆ ಮೊದಲಾದದ್ದೆಲ್ಲ ಭಗವದ್ಗೀತೆಯಲ್ಲಿ ಕಂಡು ಬರುತ್ತೆ ಸ್ಪಷ್ಟವಾಗಿ. ಅಲ್ಲಿ ವ್ಯಾಖ್ಯಾನದಲ್ಲಿಯೂ ಹೇಳ್ತಾರೆ ಭಾಷ್ಯಕಾರರು, ಶ್ರೀಭಾಷ್ಯದಲ್ಲಿಯೂ ಹೇಳಿದ್ದಾರೆ. ಇಲ್ಲಿ ದೀಪದ ಒಂದು ದೃಷ್ಟಾಂತದಿಂದ ಹೇಳ್ತಾರೆ. ಇಲ್ಲಿ ಆತ್ಮನಃ ಸ್ವಪ್ರಕಾಶತ್ವ ಮಾತ್ರ ಜ್ಞಾನ ಸ್ವರೂಪತ್ವ ಉಚ್ಯತೆ. ಆತ್ಮನಿಗೆ ಸ್ವಪ್ರಕಾಶತ್ವ ಮಾತ್ರ, ಸ್ವಪ್ರಕಾಶವಾದ್ದರಿಂದ ಜ್ಞಾನ ಸ್ವರೂಪ ಅಂತ ಹೇಳ್ತೀವಿ. ಧಾತ್ವರ್ಥಭೂತಂ ಜ್ಞಾನಂತು ಆತ್ಮ ಧರ್ಮಭೂತಮೇವ. ಜ್ಞಾಧಾತುವಿಗೆ ಅರ್ಥ ಏನು? ಅವಬೋಧನೆ, ತಿಳಿದುಕೊಳ್ಳೋದು ಅಂತ ಅರ್ಥ. ತಿಳಿದುಕೊಳ್ಳೋದು ಅಂತ ಹೇಳುವ ಜ್ಞಾನವೇನಿದೆಯೋ ಅದಕ್ಕೆ ಸಂಬಂಧಿಸಿದಂತಹ ಜ್ಞಾನ. ನಾನು ಇದನ್ನು ತಿಳಿದೆ, ಇದು ನನಗೆ ಮರ್ತೋಯ್ತು, ಇದು ನನಗೆ ಚೆನ್ನಾಗಿ ತಿಳಿದಿದೆ, ಇದು ತಿಳಿಯಲಿಲ್ಲ, ಈ ವಿಷಯವೆಲ್ಲ ಹೇಳ್ತೀವಲ್ಲ, ಈ ತಿಳಿಯೋದು, ಇದೆಲ್ಲ ಜ್ಞಾಧಾತುವಿಗೆ ಅರ್ಥಗಳು. ಜ್ಞಾಧಾತುವಿನ ಅರ್ಥ ಅವಬೋಧನೆ ಅಂತ ಹೇಳೋದು, ತಿಳಿದಿರೋದು, ಮರೆಯೋದು. ಇದೆಲ್ಲ ಏನೇನಿದೆಯೋ ಅದೆಲ್ಲವೂ ಕೂಡ ಸ್ಮೃತಿ, ಅಪೋಹನ, ಜ್ಞಾನ ಇದೆಲ್ಲವೂ ಕೂಡ ಜ್ಞಾಧಾತುವಿನ ಅರ್ಥ. ಆ ಜ್ಞಾನ ಧರ್ಮಭೂತವಾದ ಜ್ಞಾನ ಆತ್ಮನಿಗೆ ಧರ್ಮವಾಗಿದೆ. ಸ್ವಯಂ ಪ್ರಕಾಶವಾದದ್ದು ಜ್ಞಾನ ಸ್ವರೂಪ ಅಂತ ಹೇಳ್ತೀವಿ. ತನ್ನನ್ನು ತಾನು ಸ್ವಸ್ಮೈ ಭಾಸಮಾನತ್ವಂ ಅಂತ ಹೇಳ್ತೀವಿ, ಪ್ರತ್ಯಕ್ತ್ವಂ ಅಂತ ಹೇಳ್ತೀವಲ್ಲ, ಪ್ರತ್ಯಗಾತ್ಮ ಅದು ಜ್ಞಾನ ಸ್ವರೂಪ. ಅವನು ತಿಳಿಯೋದೆಲ್ಲ ಜ್ಞಾಧಾತುವಿನ ಅರ್ಥದಿಂದ ತಿಳಿಯುವಂತಹದ್ದು, ಅದು ಜ್ಞಾನ ಧರ್ಮ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಸಿದ್ಧಾಂತೆ ಧರ್ಮಭೂತ ಜ್ಞಾನ ಪದೇನ ವ್ಯವಹಾರ ಅಂದ್ರೆ ಧರ್ಮವಾಗಿರುವ ಜ್ಞಾನ ಅಂತ ವ್ಯವಹಾರ ಮಾಡ್ತೀವಿ. ಅದು ಮುಂದೆ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಂತೂ ಜೀವಸರೆ ಅಂತ. ಯದ್ಯಪಿ ಅಯಂ ವಿಚಾರ ಜೀವಸರ ಸಂಬಂಧಿ
विचार्यते च तत्र विस्तरशः परन्तु तत्र दृष्टान्तभूतस्य दीपस्य जडत्वात् दीपस्वरूपनिर्णयः अत्र क्रियते. ಅದಕ್ಕೆ ದೃಷ್ಟಾಂತವಾಗಿರೋದು ದೀಪ ಆತ್ಮಸ್ವರೂಪವನ್ನು ತಿಳಿಸೋದಕ್ಕೆ, ಅದರ ಧರ್ಮಭೂತ ಜ್ಞಾನಕ್ಕೆ. ಅದು ಜಡ ಪದಾರ್ಥವಾದ್ದರಿಂದ ಇಲ್ಲಿ ಅದನ್ನ ನಿರ್ಣಯ ಮಾಡ್ತಾರೆ. ಅದನ್ನ ದೀಪಃ ಅಂತ ಹೇಳಿ ಧರ್ಮಸ್ಯ ಧರ್ಮಿಣಶ್ಚ ಸಾಮಾನ್ಯ ಶಬ್ದ. ಸಾಮಾನ್ಯವಾಗಿ ಹೇಳ್ತೀವಿ ದೀಪ ಅಂದ್ರೆ ಎಲ್ಲವೂ ಸೇರಿನೇ ನಮಗೆ. ದೀಪ ಅಂದ್ರೆ ಬರೀ ಬೆಳಕು ಅಂತ ಅರ್ಥವಲ್ಲ, ಅಥವಾ ಬರೀ ದೀಪ ಮಾತ್ರ ಅಂತಾನು ಹೇಳೋದಿಲ್ಲ. ಎರಡು ಸೇರಿಯೇ ನಾವು ದೀಪ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡ್ತೀವಿ ವ್ಯವಹಾರದಲ್ಲಿ. ಒಂದು ದೀಪವನ್ನು ಹಚ್ಚಿಸಿಡು ಅಂತ ಹೇಳಿದ್ರೆ ದೀಪ, ಅದರ ಪ್ರಕಾಶ ಎಲ್ಲ ಸೇರಿಯೇ ದೀಪ ಅನ್ನುವಂತಹ ವ್ಯವಹಾರ ಅಲ್ಲಿ ಮಾಡೋದು. ಆದರೆ ಅದೇ ರೀತಿಯಲ್ಲಿ ದೀಪಜ್ವಾಲ ದೀಪ ಪ್ರಭಾ ಇತಿ ವ್ಯವಹಾರಸ್ಯ ಸರ್ವ ಸಂಪ್ರತಿಪನ್ನತ್ವಾತ್. ಅದೇ ರೀತಿಯಲ್ಲಿ ಈ ದೀಪ ಬೆಳಕು ಸಾಲದು, ಸ್ವಲ್ಪ ದೊಡ್ಡ ಬತ್ತಿಯನ್ನು ಹಾಕು ಅಂತ ಹೇಳ್ತೀವಿ. ಈಗ ಹೇಳಿದ್ರೆ ಅದೇನು ಬೆಳಕು, ದೀಪದ ಬೆಳಕು ಅನ್ನೋದು ಕೂಡ ವ್ಯವಹಾರದಲ್ಲಿ ಇದೆ, ಎಲ್ಲ ಒಪ್ಕೊಂಡಿರೋದೇ ಅದು. ಉಭಯತ್ರ ಅಪಿ ದೀಪ ಪದಯೋಗಾತ್ ಚ ಪ್ರಭಾವತಃ ದೀಪಸ್ಯ ಪ್ರಭಾಯಾಶ್ಚ ಧರ್ಮಧರ್ಮಿ ಭಾವಸ್ಯ ಸರ್ವಾನುಭವ ಸಿದ್ಧತ್ವಾಚ. ಎರಡು ವ್ಯವಹಾರದಲ್ಲಿಯೂ ದೀಪ ಅನ್ನೋದು, ದೀಪವನ್ನು ಹೇಳ್ತೀವಿ, ಅದರ ಬೆಳಕಿಗೂ ಹೇಳ್ತೀವಿ. ಎರಡು ಕಡೆಯೂ ದೀಪ ಅನ್ನುವ ಪದದ ಪ್ರಯೋಗವಿರೋದ್ರಿಂದ ಪ್ರಭಾವತಃ ದೀಪಸ್ಯ, ಪ್ರಭಾವತ್ ಅಂತ ಹೇಳುವಂತಹ ದೀಪಕ್ಕೂ, ಪ್ರಭಾಯಾಶ್ಚ ಅದರ ಪ್ರಭೆಗೂ, ಧರ್ಮಧರ್ಮಿ ಭಾವಸ್ಯ ಸರ್ವಾನುಭವ ಸಿದ್ಧತ್ವಾತ್. ಪ್ರಭಾವತ್ ಆದ ದೀಪ ಧರ್ಮಿ, ಪ್ರಭಾ ಅಂತ ಹೇಳುವ ಅದರ ಬೆಳಕು ಧರ್ಮ. ಇದೆರಡು ಕೂಡ ಎಲ್ಲರಿಗೂ ಅನುಭವವಾಗಿದೆ. ದೀಪವೂ ಇದೆ, ಅದರ ಬೆಳಕು ಇದೆ, ಎರಡು ಸೇರಿ ದೀಪ ಅಂತಾನೆ ವ್ಯವಹಾರ. ಎರಡಕ್ಕೂ ದೀಪ ಅಂತ ಹೇಳ್ತೀವಿ. ಬೆಳಕು ಅಂತ ಪ್ರಯೋಗವೂ ಇದೆ, ದೀಪದ ಬೆಳಕು ಅಂತ ಹೇಳ್ತೀವಿ. ಎರಡೂ ಕೂಡ ಇದು ಧರ್ಮಧರ್ಮಿ ಭಾವ ಇದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಅನುಭವಕ್ಕೆ ಬರೋದ್ರಿಂದ ಏಕಜಾತೀಯೋರಪಿ ಧರ್ಮಧರ್ಮಿ ಭಾವ್ಯ ಸಂಗಚ್ಛತೆ ಇತಿ ಆಚಾರ್ಯ. ಅದರಿಂದ ಭಾಷ್ಯಕಾರ ನಿರೂಪಣೆ ಮಾಡುವಾಗ ಒಂದೇ ಜಾತಿಯ ಎರಡು ಪದಾರ್ಥಗಳಿಗೆ ಧರ್ಮಧರ್ಮಿ ಭಾವವನ್ನು ಹೇಳಕ್ಕೆ ಸಾಧ್ಯ ಅನ್ನೋದನ್ನ ಈ ತೇಜೋ ಪದಾರ್ಥವನ್ನ ಇಟ್ಟುಕೊಂಡು ನಿರೂಪಣೆ ಮಾಡ್ತಾರೆ. ಇಲ್ಲಿ ಪ್ರಭಾವಾಂಶ್ಚ, ಇಲ್ಲಿ ಪ್ರಭಾ ಮತ್ತೆ ಪ್ರಭಾವತೆ ಎರಡು, ಪ್ರಭಾವಾನ್ ಏಕ ಏವ ಪದಾರ್ಥ. ಪ್ರಭೆಯು ಪ್ರಭಾವಾನ್, ಪ್ರಭೆಯನ್ನು ಉಳ್ಳ, ಅದಕ್ಕೆ ಆಶ್ರಯವಾದ ಪದಾರ್ಥ, ಎರಡು ಕೂಡ ಒಂದೇ ಪದಾರ್ಥ. ಭೇದ ವ್ಯವಹಾರಸ್ತು ರಾಹೋ ಶಿರಃ ಇತಿವತ್ ಔಪಚಾರಿಕ ಇತಿ ಪರೇ. ಕೆಲವರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಇದಕ್ಕೆ ರಾಹೋ ಶಿರಃ ಅಂತ ಭೇದ ಹೇಳೋದು ಎರಡು ಬೇರೆ ಬೇರೆ, ಇದು ಬೇರೆ ಸಿದ್ಧಾಂತದ ಬೇರೆ ಮತಗಳ ಅಭಿಪ್ರಾಯಗಳು. ಅವರು ಹೇಳ್ತಾರೆ ಇದೆರಡು ಒಂದೇ, ಎರಡು ಪದಾರ್ಥ ಇಲ್ಲ ಅಲ್ಲಿ. ಎರಡು ಪದಾರ್ಥ ಬೆಳಕು, ದೀಪದ ಬೆಳಕು ಅಂತ ಹೇಳ್ತೀವಲ್ಲ, ಅಂದ್ರೆ ರಾಹುವಿನ ಶಿರ ಅಂತ ಅವನಿಗಿರೋದೇ ಶಿರಸ್ಸು ಒಂದೇ, ಇನ್ನೇನು ಇಲ್ಲ ಅಲ್ಲಿ. ರಾಹುವಿನ ಶಿರಸ್ಸು ಅಂತ ಹೇಳೋ ಹಾಗೆ ಔಪಚಾರಿಕ ಅವನಿಗೆ ಅನ್ನುವಂತಹ ಅರ್ಥ. ಯಥಾ ದರ್ಶನಂ ವಿಷಯ ವ್ಯವಸ್ಥೆಯ ಕರ್ತವ್ಯತ್ವೇ. ಹೇಗೆ ನಮ್ಗೆ ಪ್ರತ್ಯಕ್ಷವಾಗಿ ಕಂಡು ಬರುತ್ತೋ ಈ ವಿಷಯ, ಕೆಲವು ವಿಷಯಗಳಲ್ಲಿ ವಿಷಯ ವ್ಯವಸ್ಥೆ ಹೇಗೆ ಮಾಡೋದು ಅಂದ್ರೆ ನಮ್ಗೆ ಹೇಗೆ ಅನುಭವ ಆಗುತ್ತೆ, ಹೇಗೆ ಕಂಡು ಬರುತ್ತೆ, ಆ ರೀತಿ ಮಾಡೋದ್ರಿಂದ ವಿನಾ ಪ್ರಮಾಣಂ ಏಕಸ್ಯೈವ ಔಪಚಾರಿಕತ್ವ ಕಲ್ಪನಂ ನ ಯುಕ್ತಂ. ಪ್ರಮಾಣವಿಲ್ಲದೆ ಒಂದಕ್ಕೆ ಎರಡು ಸೇರಿ ಎರಡು ಒಂದೇ ಅಂತ ಕಲ್ಪನೆ ಮಾಡೋದು ಯುಕ್ತವಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಸ್ವಾಮಿ ದೇಶಿಕನ್ ಹೇಳೋದು, ಎರಡು ಪದಾರ್ಥಗಳು ಕಂಡು ಬರ್ತಾ ಇರುವಾಗ ಎರಡು ಸೇರಿ ಒಂದೇ ಅಂತ ನೀವು ಹೇಳೋದು ಯುಕ್ತವಲ್ಲ ಅಂತ ಹೇಳ್ತಾರೆ. ದೀಪವೇ ಬೇರೆ, ದೀಪದ ಬೆಳಕೆ ಬೇರೆ ಅಂತ ನಮಗೆ ತಿಳಿದು ಬರ್ತಾ ಇದೆ ಅನುಭವದಲ್ಲಿ ಅಂತ ಹೇಳೋದು. ಅದಕ್ಕೆ ಮೇಲೆ ಅವರು ಆಕ್ಷೇಪ ಮಾಡ್ತಾರೆ, ಪೂರ್ವ ಪಕ್ಷಿ. ನಾನು ಯದಿ ಪ್ರಭಾ ಸ್ವತಂತ್ರ ದ್ರವ್ಯಂ, ನಾವು ಹೇಳೋದು ಅದರ ಬೆಳಕು ಸ್ವತಂತ್ರ ದ್ರವ್ಯ, ದೀಪ ಒಂದು ದ್ರವ್ಯ, ಅದರ ಬೆಳಕು ಇನ್ನೊಂದು ದ್ರವ್ಯ, ಒಂದನ್ನ ಆಶ್ರಯಿಸಿದೆ. ಬೆಳಕು ಅನ್ನೋದು ದ್ರವ್ಯವಾದರೂ ಪ್ರಭೆಯ ಪ್ರಭಾವಾನ್ ಅದ ದ್ರವ್ಯವನ್ನ ಆಶ್ರಯಿಸಿದೆ. ಇದು ಸ್ವತಂತ್ರ ದ್ರವ್ಯವಾಗಿದ್ರೆ ತರ್ಹಿ ದೀಪೇ ಶಾಂತೇಪಿ ಸ್ವತಂತ್ರ ಪ್ರಭಾ ತಿಷ್ಠತೆ ಏಕಕ್ಷಣಂಬ. ಸ್ವತಂತ್ರವಾಗಿದ್ರೆ ದೀಪ ಹೋಗ್ಬಿಟ್ರು ಇದು ಬೆಳಕು ಒಂದ್ ಕ್ಷಣ ಇರ್ಬೇಕಲ್ಲ, ಒಂದು ಕ್ಷಣವಾದ್ರೂ ಇರ್ಬೇಕಲ್ಲ, ಇರೋದಿಲ್ವಲ್ಲ. ಮತ್ತೆ ಏವಂ ಸಾ ಪ್ರಭಾ ದೀಪ ಸಮೀಪೆ ಅಧಿಕ ನಿಬಿಡ ದೃಶ್ಯತೆ. ಹತ್ತಿರದಲ್ಲಿ ಸಾಂದ್ರವಾಗಿರುತ್ತೆ, ದೂರದಲ್ಲಿ ವಿರಳವಾಗಿರುತ್ತೆ, ದೂರ ಕ್ರಮಶಃ ವಿರಳ ದೃಶ್ಯತೆ.
ಕಥಮಿದಂ ಏಕಸ್ಯೈವ ವಸ್ತುನಃ ಸಂಗಚ್ಯತೆ ಇತ್ಯತ್ರ. ಒಂದೇ ಪದಾರ್ಥ ಒಂದ್ ಕಡೆ ಹೆಚ್ಚಿರೋದು ಒಂದ್ ಕಡೆ ಕಡಿಮೆ ಇರೋದು, ಇದು ಹೇಗೆ ಸಾಧ್ಯ? ಬಹಳ ವಿರಳತ ಅದಿ ಹೇಳಿದ್ರು ಇವರು. ಹೇಗೆ ಅದು ಸಾಧ್ಯ? ಬಹಳ ವಿರಳವಾಗಿರೋದು ಬಹಳವಾಗಿರೋದು ಇದೆಲ್ಲ ದೀಪ ಸಮೀಪೆ ಬಹಳತ, ದೂರೇ ವಿರಳತ. ಪ್ರಕೃತೆ ದೀಪ ಪ್ರಭಾಯಾಂ ದೃಷ್ಟಾನುಸಾರಾತ್ ಅನುಭವ ಅನುರೋಧಾತ್ ಸಂಗತಿ. ಇದು ಹೇಗೆ ಹೇಳ್ತೀರಾ ಅಂದ್ರೆ ಅನುಭವವನ್ನು ನೋಡಿ ಹೇಳ್ಬಹುದು ಅಷ್ಟೇ. ಇದಕ್ಕೆ ಬೇರೆ ಏನು ಉತ್ತರ ಇಲ್ಲ. ಹತ್ತಿರದಲ್ಲಿ ಹೆಚ್ಚಿರೋದು ದೂರದಲ್ಲಿ ಕಡಿಮೆ ಇರೋದು ಅಂದ್ರೆ ಆ ಬೆಳಕು ಹೇಗೆ, ಇದಕ್ಕೇನು ಏನ್ ಅರ್ಥ ಹೇಳ್ತೀರಾ ಇದಕ್ಕೆ ಅಂತ ಹೇಳಿದ್ರೆ ಅನುಭವವೇ ಪ್ರಮಾಣ. ಅದಕ್ಕೆ ಪ್ರತ್ಯಕ್ಷವಾಗಿ ಅದನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ವಸ್ತೂನಾಂ ಸ್ವರೂಪ ನಿರ್ಣಯ ಅನುಭವ ಏವ ಹಿ ಶರಣಂ. ಈ ವಿಷಯದಲ್ಲಿ ಅನುಭವವನ್ನೇ ನಾವು ಆಶ್ರಯಿಸ್ತೇವೆ. ಇಲ್ಲದೆ ಹೋದ್ರೆ ಅದು ಗೌರವವಾಗುತ್ತೆ. ಅನೇಕ ವಿಷಯಗಳನ್ನ ಕಲ್ಪನೆ ಮಾಡ್ಕೊಳ್ಬೇಕು. ಅದಕ್ಕೆ ಬದಲು ಅನುಭವವನ್ನ ಆಶ್ರಯಿಸಿ ಇದು ಹೀಗೆ ಅಂತ ನಿರ್ಣಯ ಮಾಡ್ತೀವಿ. ದೀಪಜ್ವಾಲ ಅಪಿ ಈ ಮೂಲಾದ ಆರಭ್ಯ ಅಗ್ರಪರ್ಯಂತಂ ನೈಕರೂಪ ದೃಶ್ಯತೆ ಕುತಃ ಅನುಭವ ಏವ ಹಿ ಉತ್ತರ. ದೀಪಜ್ವಾಲೆಯು ಮೂಲದಿಂದ ಕಡೆಯವರೆಗೂ ಒಂದೇ ರೂಪದಲ್ಲಿ ಕಂಡು ಬರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರುತ್ತಲ್ಲ. ಇದು ಯಾಕೆ ಹೇಳಿದ್ರೆ ಇದಕ್ಕೆ ಏನು ಉತ್ತರ ಕೊಡಕ್ಕಾಗುವುದಿಲ್ಲ, ಇರೋದೇ ಹಾಗೆ ಅದು. ಆದ್ದರಿಂದ ಆ ಪದಾರ್ಥವೇ ಹಾಗಿದೆ, ಅನುಭವದಿಂದ ತಿಳಿದು ಬರುತ್ತೆ. ಇದು ಯಾಕೆ ಹೀಗಿದೆ ಅಂತ ನಾವು ಕಲ್ಪನೆ ಮಾಡಕ್ ಹೋದ್ರೆ ಗೌರವ ಅನ್ನೋ ದೋಷ ಬರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಕಲ್ಪನೆ ಮಾಡಬೇಕು. ಆ ರೀತಿ ಮಾಡೋದಕ್ಕಿಂತ ಅದರ ಸ್ವಭಾವವೇ ಹಾಗೆ, ಇದು ಈ ದ್ರವ್ಯವೇ ಹೀಗಿದೆ ಅಂತ ತಿಳ್ಕೊಳ್ಬೇಕು. ಒಂದು ಜ್ವಾಲೆ ಹಾಕಿದ್ರೆ ಬೆಂಕಿಯನ್ನು ಹತ್ತಿಸಿದ್ರೆ ಒಂದು ಕಟ್ಟಿಗೆಯನ್ನು ಇಟ್ಟು ಹತ್ತಿರದಲ್ಲಿ ದೊಡ್ಡದಾಗಿರುತ್ತೆ, ದೂರದಲ್ಲಿ ಕಡಿಮೆ ಆಗುತ್ತೆ. ಇದೆಲ್ಲ ಯಾಕೆ ಹೀಗಿದೆ ಅಂತ ಹೇಳಿದ್ರೆ ಒಂದೇ ದ್ರವ್ಯ ಆಗಿದ್ರೆ ಏಕರೂಪವಾಗಿರ್ಬೇಕಲ್ಲ, ಎಲ್ಲ ಏಕರೂಪವಾಗಿ ಇರ್ಬೇಕಲ್ಲ ಅಂದ್ರೆ ಹಾಗಲ್ಲ. ಆ ಪದಾರ್ಥವೇ ಆಗಿದೆ. ಅದನ್ನ ನಾವು ಅನುಭವದಲ್ಲಿ ನೋಡಿದ್ರೆ ತಿಳಿಯುತ್ತೆ ಹೊರತು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಲ್ಪನೆ ಮಾಡಕ್ ಹೋದ್ರೆ ಗೌರವ ಅನ್ನುವ ದೋಷ ಬರುತ್ತೆ. ಅನುಭವದಿಂದ ಹೀಗೆ ಕಂಡು ಬರೋದ್ರಿಂದ ಹಾಗೆ ಒಪ್ಕೊಳ್ಬೇಕು. ಇಲ್ಲಿ ದೀಪದ ಪ್ರಭೆ ಅನ್ನೋದು ಬೇರೆ ಪದಾರ್ಥ, ದೀಪ ಅನ್ನೋದು ಬೇರೆ ಪದಾರ್ಥ. ಇದರ ಅವಯವಗಳೇ ವಿಶರಣವಾಗಿ ದೂರ ದೂರ ಹೋಗ್ತಾ ಇದೆ ಅಂತ ಹೇಳೋದು ಅದು ದೋಷಯುಕ್ತವಾಗಿದೆ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ವಿಶೀರ್ಣ ದೀಪ ಅವಯವ ಏವ ಪ್ರಭಾ ಈ ಪಕ್ಷೆ ದೋಷಮಾಹ. ಅದರಲ್ಲಿರುವ ದೋಷಗಳನ್ನು ತಿಳಿಸ್ತಾರೆ. ಸಾ ಪ್ರಭಾ ವಿಶೀರ್ಣಾ ದೀಪ ಅಂಶಾಹ ದೀಪ ಅವಯವಾಹ ಏವ ಇತಿ ಯದಿ ಬಹುಧಾ ಕಲ್ಪನಾ ಗೌರವಾದಿ ಅದೃಶ್ಯಮಾನಂ ವಿಶರಣಂ ದೀಪಕಲಿಕಾಯಾಹ ಪ್ರಭಾಯಾಶ್ಚ ಆರಂಭಭಾಗಸ್ಯ ಚ ಸ್ವರೂಪೇ ಅತ್ಯಂತ ವೈಲಕ್ಷಣ್ಯಂ दाहकत्व अदाहकत्वे प्रसरणे विलक्षणो वेगः कलिकायाः प्रभायाश्च मिलित्वा एकद्रव्य आरब्धत्वं इत्यादि ಬಹುಧ ಕಲ್ಪನಾ. ಇದೆಲ್ಲ ಕಲ್ಪನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಇಲ್ಲಿ. ಕಲಿಕಾ ಅಂದ್ರೆ ಒಂದು ಮೊಗ್ಗು ಅಂತ ಅರ್ಥ. ದೀಪ ಕಲಿಕಾ, ದೀಪ ಒಂದು ಮೊಗ್ಗಿನಂತೆ ಕಂಡು ಬರುತ್ತೆ. ದೀಪದಲ್ಲಿ ಹಚ್ಚಿದ್ರೆ ಒಂದು ದೀಪವನ್ನ ಮೊಗ್ಗಿನಂತೆ ಒಂದು ಕಂಡು ಬರುತ್ತೆ ಅಲ್ಲಿ. ಅದರಲ್ಲಿ ದೀಪದ ಅವಯವಗಳೇ ಹೋಗ್ತಾ ಇದೆ ಬೆಳಕಾಗಿ ಅಂದ್ರೆ ಅದು ಎಲ್ಲಿ ಕಂಡು ಬರುತ್ತೆ ನಮ್ಗೆ? ಅದರ ಅವಯವಗಳು ಬರ್ತಾ ಇರೋದು ಎಲ್ಲಿಯೂ ಕಂಡು ಬರೋದಿಲ್ಲ ಆ ರೀತಿ. ಆದ್ರಿಂದ ಕಣ್ಣಿಗೆ ಕಾಣದೇ ಇರುವಂತಹ ವಿಶರಣವನ್ನ ಕಲ್ಪನೆ ಮಾಡ್ಕೊಳ್ಬೇಕು. ಮತ್ತೆ ಆ ದೀಪದ ಒಂದು ಮೊಗ್ಗಿನಂತೆ ಕಾಣು ಬರುವ ಭಾಗ, ಅದರ ಅದರ ಒಂದು ಪ್ರಭೆ ಎರಡು ಕೂಡ ಆರಂಭ ಭಾಗದಲ್ಲಿ ಮತ್ತೆ ಅದರ ಸ್ವರೂಪದಲ್ಲಿಯೂ ಅತ್ಯಂತ ವಿಲಕ್ಷಣವಾಗಿದೆ. ಪ್ರಭೆ ಅನ್ನೋದು ಬೇರೆ ರೀತಿ ಇರುತ್ತೆ, ಅದರ ಬತ್ತಿ ಅದು ಮೊಗ್ಗಿನಂತೆ ಕಾಣುತ್ತಲ್ಲ ಅದು ಬೇರೆ ರೀತಿ ಇರುತ್ತೆ, ಅತ್ಯಂತ ವೈಲಕ್ಷಣವಾಗಿದೆ. ಒಂದು ಕಡೆ ದಾಹಕತ್ವ ಇದೆ, ದಾಹಕತ್ವ ಕಡಿಮೆ ಇರುತ್ತೆ, ಒಂದು ಕಡೆ ಜಾಸ್ತಿ ಇರುತ್ತೆ, ಹತ್ತಿರದಲ್ಲಿ ಜಾಸ್ತಿ ಇರುತ್ತೆ, ದೂರದಲ್ಲಿ ಕಡಿಮೆ ಇರುತ್ತೆ. ಪ್ರಸರಣೆ ವಿಲಕ್ಷಣೋ ವೇಗ, ಬೇರೆ ಬೇರೆ ರೀತಿ ವೇಗಗಳೇ ಇರುತ್ತೆ ಅದರಲ್ಲಿ. ಕಲಿಕಾಯ ಪ್ರಭಾಯಾಶ್ಚ ಮಿಲಿತ್ವ ಏಕದ್ರವ್ಯ ಆರಬ್ಧತ್ವ. ಎರಡೂ ಒಂದೇ. ಕಲಿಕಾ ಅಂತ ಹೇಳೋದು ಮೊಗ್ಗಿನಂತೆ ಇರುವ ಜ್ವಾಲೆ, ಅದರ ಹತ್ರ ಇರುವಂತಹ ಜ್ವಾಲೆ, ಅದಕ್ಕೆ ಕಲಿಕಾ ಅಂತ ಹೇಳ್ತಾರೆ. ಕಲಿಕಾ ಅನ್ನುವ ಅದು ಒಂದು ಜ್ವಾಲೆ ಅಂತೆಯೇ, ಅದಕ್ಕೂ ಅದರ ದೂರದಲ್ಲಿ ಪ್ರಸಾರವಾಗುವ ಬೆಳಕಿಗೂ ಹೇಳ್ತಾ ಇದ್ದಾರೆ. ಎರಡೂ ಒಂದೇ ದ್ರವ್ಯದಿಂದ ಆರಂಭಿಸುತ್ತೆ, ಅದಕ್ಕೆ ಒಂದೇ ಬತ್ತಿ, ಒಂದೇ ಎಣ್ಣೆ, ದ್ರವ್ಯ ಒಂದೇ, ಏಕದ್ರವ್ಯ ಆರಬ್ಧತ್ವಂ. ಇದೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಆ ರೀತಿ ಆಗೋದಿಲ್ಲ. ಒಂದು ದ್ರವ್ಯದಿಂದ ಎರಡು ದ್ರವ್ಯ ಆರಂಭ ಆಗೋದು ಅಂತ ಹೇಳೋದು ಇದೆಲ್ಲ ಗೌರವ ಅನ್ನುವ ದೋಷ ಬರುತ್ತೆ. ಇದೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು, ಅನೇಕ ವಿಷಯಗಳ ಕಲ್ಪನೆ ಮಾಡ್ಕೋಬೇಕು.
ದೀಪದ ಅವಯವೇ ಹೊರಗಡೆ ಬರ್ತಿದೆ ಪ್ರಭೆಯಂತೆ ಅಂದ್ರೆ ಅದು ದೋಷ ಅನೇಕ ದೋಷಗಳಿದೆ ಅದರಲ್ಲಿ ಅಂತ ಹೇಳಿದ್ರು. ರತ್ನಗಳ ವಿಷಯದಲ್ಲಿ ವಿಶೇಷ ಹೇಳ್ತಾರೆ. ರತ್ನಾದೀನಾಂ ಸ್ಥಿರಾಣಾಂ ಅಕ್ಷಣಿಕಾನಾಂ ವಿಶರಣ ವಿಹತೆ ವಿಶರಣಸ್ಯ ವ್ಯಾಹತತ್ವಾತ್. ರತ್ನಗಳು ಅದರ ಅವಯವಗಳು ವಿಶರಣವಾಗಲ್ಲ ಅನ್ನೋ ಸ್ಪಷ್ಟವಾಗಿ ತಿಳಿದಿದೆ ನಮ್ಗೆ. ಇಲ್ಲದೆ ಹೋದ್ರೆ ಒಂದ್ ಸ್ವಲ್ಪ ಹೊತ್ತಾದ್ರೆ ರತ್ನದ ಭಾಗ ಎಲ್ಲ ಹೊರಗಡೆ ಬಂದ್ಬಿಟ್ರೆ ಅದ್ರ ಬೆಳಕಾಗಿ ರತ್ನ ಕಡಿಮೆ ಆಗ್ಬಿಡ್ಬೇಕು, ಆಗ ಕಂಡು ಬರೋದಿಲ್ಲ. ಪ್ರಭಾಯಾಹ ಪ್ರಸರಣಂ ರತ್ನ ಅವಯವಾನಾಮೇವ ವಕ್ತವ್ಯಂ ಅಂತ ಪೂರ್ವಪಕ್ಷ. ಅದ್ ಹೇಳಕ್ಕೆ ಹೇಳೋದಿಲ್ಲ. ತದಾ ಅಂತೆ ರತ್ನಸ್ಯೈವ ನಾಶಃ ಸ್ಯಾತ್. ರತ್ನವೇ ಇರೋದಿಲ್ಲ, ತತ್ತು ನ ದೃಶ್ಯತೆ, ಕಂಡು ಬರೋದಿಲ್ಲ. ಹಾಗೆ ಇದೇ ರತ್ನವೇ ಅಂತವೇ ಪ್ರತ್ಯಭಿಜ್ಞೆ ಪ್ರತ್ಯುತ ತದೇವ ಇದಂ ಇತಿ ಪ್ರತ್ಯಭಿಜ್ಞೆಯ ವಿಪರೀತಮೇವ ದೃಶ್ಯತೆ. ಅಂತೆ ನಿಷ್ಪ್ರಭತ್ವಮೇವ ಪ್ರಭಾಶೂನ್ಯತ್ವಮೇವ ಸ್ಯಾತ್. ಏತದಪಿ ಅನುಭವ ವಿರುದ್ಧಂ. ಅತಃ ವಿಶೀರ್ಣ ದೀಪಾವಯವ ಏವ ಪ್ರಭಾ ಇತ್ಯೇವಂ ಪಕ್ಷಃ ನ ಸಾಧೀಯಾನ್. ಇದು ಸಾಧಿಸಕ್ಕೆ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾರೆ. ಇದು ಮುಖ್ಯವಾಗಿ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇದು ಮುಂದೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಅದು ಈ ರತ್ನದ ವಿಷಯದಲ್ಲಿ ಒಂದು ರತ್ನ ಅನ್ನೋದು ಪಾರ್ಥಿವ ಪದಾರ್ಥ. ವಸ್ತುತಸ್ತು ರತ್ನಸ್ಯ ಪಾರ್ಥಿವತ್ವಮೇವ. ಪೃಥ್ವಿ ದ್ರವ್ಯದಿಂದ ಉಂಟಾಗೋದು ಪಾರ್ಥಿವ, ಅದು ರತ್ನ ಅನ್ನೋದು ತೇಜೋ ದ್ರವ್ಯವಲ್ಲ ರತ್ನ ಅಂತ ಹೇಳೋದು. ಅದರ ಉದಾಹರಣೆಯಲ್ಲಿ ಅದನ್ನ ತೇಜೋ ದ್ರವ್ಯದಂತೆ ಕೊಡ್ತೀವಿ. ಅದ್ರ ಬೆಳಕು ಅದೇನಂದ್ರೆ ಅದು ಪ್ರತಿಫಲಿಸುತ್ತೆ ಬೆಳಕನ್ನೇ ಹೊರತು ಸ್ವತಃ ತಾನೇ ಉಂಟು ಮಾಡೋದಿಲ್ಲ. ಯಾಕೆಂದ್ರೆ ತೇಜೋ ದ್ರವ್ಯವಲ್ಲ ಅದು. ಅದರಿಂದ ಅದರ ವಿಷಯವನ್ನು ಸ್ವಲ್ಪ ಇಲ್ಲಿ ಹೇಳ್ತಾರೆ. ಅದರಿಂದ ಅದು ತಸ್ಮಾತ್ ಸಪ್ರಭಾಕಂ ಪ್ರಭಾ ವಿಶಿಷ್ಟಮೇವ ತೇಜ ದೀಪರೂಪಂ ದ್ರವ್ಯಂ ತೇಜೋ ವಿಶೇಷ ಏವ. ಪ್ರಭಾ ವಿಶಿಷ್ಟವಾದ ದೀಪ ದ್ರವ್ಯವು ತೇಜೋ ವಿಶೇಷ ಅಂತ ಹೇಳುದು. ಪ್ರಭೆ ಹೇಗೆ ತೇಜಸ್ವ ಅಂತ ಇಲ್ಲಿ ವಿಚಾರ ಮಾಡ್ತಾರೆ. ಕಥಂ ಪ್ರಭಾಯ ತೇಜಸ್ಸು ಉಷ್ಣಸ್ಪರ್ಶ ಅಭಾವಾತ್ ತಿಮಿರ ಹರತಯ. ಪ್ರಭೆಗೆ ಪ್ರಭಾ ಅನ್ನೋದು ತೇಜಸ್, ಅದರ ಬೆಳಕು ಕೂಡ ತೇಜೋ ದ್ರವ್ಯ ಅಂತ ಹೇಳ್ತಿರಲ್ಲ. ತೇಜೋ ದ್ರವ್ಯದ ಲಕ್ಷಣ ಏನು ಅಂದ್ರೆ ಉಷ್ಣ ಸ್ಪರ್ಶವಾನ್ ಅಂತ ಹೇಳ್ಬೇಕು. ಉಷ್ಣ ಸ್ಪರ್ಶವಾನ್ ಅಂತ ಹೇಳ್ಬೇಕು. ತೇಜೋ ದ್ರವ್ಯವರಿಗೆ ಬಿಸಿ ಇರ್ಬೇಕು. ಅದರಲ್ಲಿ ತೇಜೋ ದ್ರವ್ಯ ಆಗಿದ್ರೆ ಬಿಸಿ ಇರ್ಬೇಕು. ಆದರೆ ಅದರ ಬೆಳಕಿನಲ್ಲಿ ಬಿಸಿ ಕಂಡು ಬರೋದಿಲ್ಲ. ಆ ಪದಾರ್ಥದಲ್ಲಿ ದೀಪದ ಹತ್ರ ಜ್ವಾಲೆಯಲ್ಲಿ ಬಿಸಿ ಇರುತ್ತೆ ಹೊರತು ಈ ದೀಪದ ಬೆಳಕಲ್ಲಿ ಶಾಖ ಇರೋದಿಲ್ವಲ್ಲ. ಅಂದ್ರೆ ಅದು ಕತ್ತಲನ್ನ ನಾಶ ಮಾಡುತ್ತೆ. ಆದ್ದರಿಂದ ಅದಕ್ಕೆ ಭಾಸ್ವರ ರೂಪ. ತಿಮಿರ ಹರತಯ ಭಾಸ್ವರ ರೂಪವತ್ತಯ ಇತಿ ಭಾವ. ಏತತ್ ಪ್ರಯುಕ್ತಂ ಕಿಲ ತಿಮಿರ ಹರತ್ವ ಮತ್ತು ಹರಣಕ್ರಿಯಾ ಸಾರ್ವತ್ರಿಕಿ ಕ್ರಿಯಾಯ ನಿತ್ಯಾಯ ಸಂಭವಾಸ. ಇದು ದೀಪ ಕತ್ತಲನ್ನ ತಳ್ಳಿ ಹಾಕೋದ್ರಿಂದ ಅದಕ್ಕೆ ತೇಜೋ ದ್ರವ್ಯ ಅಂತ ಬೆಳಕಿಗೂ ಹೇಳ್ಬೋದು ಅಂತ ಹೇಳ್ಬಿಟ್ಟು. ದೀಪ ಶಬ್ದ ಜ್ವಾಲಾಯ ಪ್ರಭಾಯಾಶ್ಚ ಸಾಧಾರಣ. ಕಲಿಕಾ ಪ್ರಭಾ ಚ ಪ್ರತ್ಯೇಕಂ ದೀಪ ಏಕದೇಶ ಏವ ನನ್ವೇದಿ ಪ್ರಭಾ ಸ್ವತಂತ್ರ ದ್ರವ್ಯಾಂತರಂ. ಇದೆಲ್ಲ ತಳ್ಳಿ ಹಾಕ್ತಾರೆ. ಇದೆಲ್ಲ ಸ್ವತಂತ್ರವಾದ ದ್ರವ್ಯ ಆಗಿದ್ರೆ ದೀಪ ನಾಶವಾದ್ರೆ ಬೆಳಕು ಇರ್ಬೇಕಲ್ಲ. ಬೆಳಕೆ ಬೇರೆ ಪದಾರ್ಥ, ದೀಪವೇ ಬೇರೆ ಪದಾರ್ಥ. ಇದೆಲ್ಲ ಹೇಗೆ ಹೇಳ್ತೀರಾ ಅಂದ್ರೆ ಇದು ಅನುಭವದಿಂದ ಅದನ್ನು ನಾವು ತಿಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎರಡಕ್ಕೂ ಬಿದೀಪ ಅನ್ನುವ ಸಾಮಾನ್ಯವಾದ ವ್ಯವಹಾರವಿದೆ. ಆದ್ದರಿಂದ ಪ್ರಭಾವಾನ್ ಇತ್ಯಾದಿ ಪ್ರಾಮಾಣಿಕ ಪ್ರಯೋಗಾತೆ ಪ್ರಭಾಯ ದ್ರವ್ಯಾಂತರತ್ವೇಪಿ ಯಥಾವ ಅವಯವಿನೋ ವಯೋರಪಿ ದ್ರವ್ಯತ್ವೇಪಿ ನಿಯತಂ ಪಾರತಂತ್ರ್ಯಂ ಪರಮತೆ ತಥಾ ಪ್ರಭಾವತರೋಪಿ ಅಂತ ಹೇಳಿದ್ರು. ಅವಯವಿಗಳಿಗೆ ನಿಯತವಾದ ಪಾರತಂತ್ರ್ಯ ಒಂದು ಎರಡು ದ್ರವ್ಯವಾಗಿದ್ರು ಅವರು ಹೇಗೆ ಹೇಳ್ತಾರೋ ನೈಯಾಯಿಕರು ಹೇಳ್ತಾರೆ ಆ ರೀತಿ ಅಂತ ಹೇಳಿದ್ರು. ಇಲ್ಲಿ ಮುಖ್ಯವಾಗಿ ತಿಳಿಬೇಕಾದ್ದು ದೀಪ, ಅದರ ಪ್ರಭೆ, ಬೇರೆ ಬೇರೆ ಪದಾರ್ಥಗಳು ಅನ್ನೋದು ಪ್ರಧಾನವಾದ ವಿಷಯ. ಆ ಪ್ರಭೆ ಅನ್ನೋದು ಒಂದು ದ್ರವ್ಯ, ದೀಪವೂ ಒಂದು ದ್ರವ್ಯ. ದೀಪದ ಬೆಳಕು ಅಂತ ವ್ಯವಹಾರವಿರೋದ್ರಿಂದ ದೀಪವೇ ಬೇರೆ, ಅದರ ಬೆಳಕೇ ಬೇರೆ ಅಂತ ತಿಳಿಯುತ್ತೆ. ಎರಡೂ ತೇಜೋ ದ್ರವ್ಯವೇ. ಬೆಳಕಿಗೆ ಹೇಗೆ ತೇಜೋ ದ್ರವ್ಯತ್ವ ಅಂದ್ರೆ ಕತ್ತಲನ್ನು ನಾಶ ಮಾಡೋದ್ರಿಂದ ಅದು ತೇಜೋ ದ್ರವ್ಯವಾಗುತ್ತೆ. ಉಷ್ಣ ಸ್ಪರ್ಶವತ್ವ ಇಲ್ಲದೆ ಹೋದ್ರು ಕತ್ತಲನ್ನು ನಾಶ ಮಾಡೋದ್ರಿಂದ ಅದಕ್ಕೆ ತೇಜೋ ದ್ರವ್ಯತ್ವ ಅಂತ ಹೇಳಬಹುದು. ಈ ವಿಷಯದಲ್ಲಿ ಎರಡು ಕೂಡ ದ್ರವ್ಯವೇ. ಆದರೆ ಒಂದು ಧರ್ಮವಾಗಿದೆ, ಒಂದು ಧರ್ಮಿಯಾಗಿದೆ. ಧರ್ಮವು ಅಧರ್ಮಿಯನ್ನು ಆಶ್ರಯಿಸಿದೆ. ಪ್ರಭಾ ಅನ್ನುವುದು ಧರ್ಮವಾಗಿ
ದೀಪ ಅನ್ನುವ ತೇಜೋ ಪದಾರ್ಥವನ್ನ ಆಶ್ರಯಿಸಿದೆ, ಅದು ಧರ್ಮಿ. ಎರಡೂ ಒಂದೇ ತೇಜೋ ದ್ರವ್ಯವಾಗಿರುವುದು ಸಾಧ್ಯ ಅನ್ನೋದು ಈ ದೀಪ ದೃಷ್ಟಾಂತದಲ್ಲಿ ಸ್ಪಷ್ಟವಾಗಿ ನಾವು ತಿಳಿಯಬಹುದು. ಇದೇ ವಿಷಯವನ್ನ ಶಾಸ್ತ್ರದಲ್ಲಿ ಉಪನಿಷತ್ತುಗಳು ಜೀವಾತ್ಮನ ವಿಷಯದಲ್ಲಿ ಹೇಳುತ್ತೆ. ಅವನು ಜ್ಞಾತ, ಜ್ಞಾನ ಧರ್ಮವೂ ಇದೆ, ಜ್ಞಾನ ಸ್ವರೂಪವೂ ಇದೆ ಅನ್ನೋದು ಎರಡು ಸ್ಪಷ್ಟವಾಗಿ ತಿಳಿಯುತ್ತೆ. ಶಾಸ್ತ್ರದಿಂದೆಲ್ಲ ಆತ್ಮನ ವಿಷಯದಲ್ಲಿ ತಿಳಿಯುತ್ತೆ. ಲೋಕದಲ್ಲಿ ಅದಕ್ಕೆ ದೃಷ್ಟಾಂತ ಈ ದೀಪದ ದೃಷ್ಟಾಂತ, ಅದನ್ನ ಹೇಳ್ತಾರೆ ಇಲ್ಲಿ. ಮುಂದೆ ಒಂದು ಇದೆಲ್ಲ ವಿಶೇಷವಾದ ವಿಷಯಗಳನ್ನ ಇಲ್ಲಿ ಇಲ್ಲಿ ವಿಚಾರ ಮಾಡೋದು. ಶ್ರೀಭಾಷ್ಯದಲ್ಲಿ ಭಾಷ್ಯಕಾರರು ಹೇಳಿರುವಂತಹ ಒಂದು ವಿಷಯವನ್ನು ಕುರಿತು ಅಭಿಪ್ರಾಯ ಭೇದವಿದೆ. ಅದರ ಬಗ್ಗೆ ಇಲ್ಲಿ ವಿಚಾರ ಮಾಡ್ತಾರೆ, ಹೇಗೆ ಅದನ್ನ ಪರಿಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು. ಭಾಷ್ಯೇ ಅಂತ ಅನ್ಸುತ್ತೆ, ಭಾಷ್ಯ ಅಂದ್ರೆ ಶ್ರೀಭಾಷ್ಯದಲ್ಲಿ ಅಂತ. ಭಾಸ್ವತ್ ಪ್ರಭಾದೋ ಪ್ರತಿಹತಿ ಬಹಳಿ ಭಾವಪೂರ್ವಂ ಯದುಕ್ತಂ ತೇನ ಸ್ರೋತ ಸಮಾಧಿಂ ಪರಮತ ನಯತಃ ಪ್ರಾಹುರೇಕೆ ಪ್ರಭಾಯಾಂ ವಸ್ತುನ್ಯಸ್ತೆ ವಿಕಲ್ಪೆ ಸ್ಫುಟ ವಿಘಟನಯೋಃ ವಕ್ತುರಾಪ್ತಸ್ಯ ವಾಚೋಃ ತಾತ್ಪರ್ಯಂ ತರ್ಕಮಾನಾನುಗುಣಮಧಿಕಗುಣೈಃ ಚಿಂತ್ಯಂ ಅಂತೆ ವಸದ್ಭಿಃ ಅಧಿಗುಣೈಃ ಚಿಂತ್ಯಂ ಅಂತೆ ವಸದ್ಭಿಃ. ಅಂತೆವಾಸಿಗಳು ಅಂದ್ರೆ ಶಿಷ್ಯರು, ಅಂತೆ ವಸದ್ಭಿಃ ಅಂತೆವಾಸಿಗಳು ತರ್ಕಾನುಮಾನಾನುಗುಣಂ ಅಧಿಗುಣೈಃ ತಾತ್ಪರ್ಯಂ ಚಿಂತ್ಯಂ. ತರ್ಕಕ್ಕೂ ಅನುಮಾನ, ತರ್ಕ ಅನುಮಾನ ಗುಣಂ ಅಂತ ಹೇಳಿದ್ರು. ಅಂದ್ರೆ ಪ್ರಮಾಣಾನುಗುಣವಾದ ತರ್ಕ, ಪ್ರಮಾಣ ಶಾಸ್ತ್ರ, ಶಾಸ್ತ್ರಕ್ಕೆ ಅನುಗುಣವಾದ ತರ್ಕ, ಇದೆರಡನ್ನೂ ಉಪಯೋಗಿಸಿ ತಾತ್ಪರ್ಯವನ್ನ ಶಿಷ್ಯರು ನಿರ್ಧಾರ ತಿಳ್ಕೊಳ್ಬೇಕು. ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ನೇರವಾಗಿ ತಿಳಿದೇ ಇರಬಹುದು. ಶ್ರೀಭಾಷ್ಯದ ವಾಕ್ಯಗಳೆಲ್ಲ ಬಹಳ ಅನೇಕ ಆಳವಾದ ಅರ್ಥಗಳನ್ನು ಹೊಂದಿದೆ. ವಾಕ್ಯಗಳು ಒಂದು ಸಣ್ಣ ವಾಕ್ಯದಲ್ಲಿ ಆಳವಾದ ಅರ್ಥಗಳನ್ನು ಭಾಷ್ಯಕಾರರು ನಿರೂಪಣೆ ಮಾಡಿದ್ದಾರೆ. ಶ್ರೀಭಾಷ್ಯವೇ ದೊಡ್ಡ ಗ್ರಂಥವಾದರೂ ಅದರಲ್ಲಿ ಅದಕ್ಕೆ ಇನ್ನೂ ಆಳವಾದ ಬೇಕಾದಷ್ಟು ವ್ಯಾಖ್ಯಾನಗಳು ಬಂದಿರೋದು ನೋಡಿದ್ರೆ ತಿಳಿಯುತ್ತೆ ನಮಗೆ. ಶುದ್ಧ ಪ್ರಕಾಶಿಕೆ ಅತ್ಯಂತ ವಿಸ್ತಾರವಾದ ವ್ಯಾಖ್ಯಾನ, ತತ್ವಟೀಕಾ ಸ್ವಾಮಿ ದೇಶಿಕನ್ ಬರೆದ್ರು, ಸ್ವಲ್ಪವೇ ಅದು ಸಿಕ್ಕಿರೋದು ನಮಗೆ. ಇದೆಲ್ಲ ನೋಡಿದ್ರೆ ಮತ್ತೆ ಅಧಿಕರಣ ಸಾರಾವಳಿಯಲ್ಲಿ ವಿಚಾರ ಮಾಡ್ತಾರೆ. ಭಾಷ್ಯದಲ್ಲಿ ಆಳವಾದ ಅರ್ಥವನ್ನ ಎಲ್ಲ ನಿರೂಪಣೆ ಮಾಡ್ತಾರೆ. ಒಂದೊಂದು ವಾಕ್ಯಗಳಲ್ಲಿ ಅನೇಕ ಕಡೆ ಭಾಷ್ಯಕಾರರು ಅದರ ಅರ್ಥವನ್ನ ನಾವು ಹೇಗೆ ತಿಳಿಬೇಕು ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ವಿರೋಧವಿಲ್ಲದೆ ಇರೋ ಹಾಗೆ ಶಾಸ್ತ್ರಕ್ಕೆ ಅನುಗುಣವಾಗಿ ಅದಕ್ಕೆ ಅನುಗುಣವಾದ ತರ್ಕಗಳನ್ನು ಕೂಡ ಉಪಯೋಗಿಸಿಕೊಂಡು ವಿಚಾರವನ್ನು ನಿರ್ಣಯ ಮಾಡಬೇಕು, ತಾತ್ಪರ್ಯವನ್ನ ಅನ್ನೋದು ಇಲ್ಲಿ ಹೇಳ್ತಾರೆ. ಅದರಲ್ಲಿ ಸಿದ್ಧಾಂತಿಗಳಲ್ಲಿಯೇ ಕೆಲವು ಅಭಿಪ್ರಾಯ ಭೇದವಿದೆ. ಕೆಲವರು ಸ್ವಲ್ಪ ಬೇರೆಯಾಗಿ ನಿರೂಪಣೆ ಮಾಡ್ತಾರೆ ಒಂದು ವಿಷಯವನ್ನ ಅಂತ ಹೇಳಿದ್ರು. ಯಾವುದು ಅಂದ್ರೆ ಈ ತೇಜೋದ್ರವ್ಯದ ವಿಷಯದಲ್ಲಿಯೇ ಭಾಷ್ಯೇ ಭಾಸ್ವತ್ ಪ್ರಭಾದವು. ಭಾಸ್ವತ್ ಪ್ರಭಾ, ಭಾಸ್ವಾನ್ ಅಂದ್ರೆ ಸೂರ್ಯ, ಭಾಸ್ವತ್ ಪ್ರಭಾ ಅಂದ್ರೆ ಸೂರ್ಯನ ಬೆಳಕು, ಕಿರಣ, ಸೂರ್ಯನ ಕಿರಣ. ಭಾಸ್ವತ್ ಪ್ರಭಾ ಸೂರ್ಯ ಕಿರಣ ಮೊದಲಾದವುಗಳಲ್ಲಿ ಪ್ರತಿಹತಿ ಬಹುಳೀಭಾವ ಪೂರ್ವಂ ಯದು ಉಕ್ತಂ ಅಂತ ಹೇಳಿ. ಪ್ರತಿಹತಿ ಅಂದ್ರೆ ಅದನ್ನ ತಡೆಯೋದು, ತಡೆದಾಗ ಬಹುಳೀಭಾವಂ ಅದು ಹೆಚ್ಚಾಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಇದು ಜಿಜ್ಞಾಸಾಧಿಕರಣದಲ್ಲಿ ಬರುತ್ತೆ. ಜಿಜ್ಞಾಸಾಧಿಕರಣದಲ್ಲಿ ಅದ್ವೈತ ಗ್ರಂಥವನ್ನ, ಅದ್ವೈತದ ದರ್ಶನವನ್ನ ಹೇಳುವಾಗ ಅವರು ಹೇಗೆ ಹೇಳ್ತಾರೆ ಅಂದ್ರೆ ಪರಬ್ರಹ್ಮನ ಒಂದು ಬ್ರಹ್ಮದ ಛಾಯೆ ಜೀವನ ಅಂತಃಕರಣದ ಮೇಲೆ ಬೀಳುತ್ತೆ. ಜೀವಾತ್ಮರುಗಳೆಲ್ಲ ಏನು ಅಂತ ಹೇಳಿದ್ರೆ, ಜೀವಾತ್ಮರುಗಳೆಲ್ಲ ಯಾರು ನಿಜವಾಗಿ ಇಲ್ಲ. ಪರಮಾರ್ಥದಲ್ಲಿ ಜೀವಾತ್ಮರುಗಳೇ ಇಲ್ಲ. ಪರಮಾತ್ಮದಲ್ಲಿ ಬ್ರಹ್ಮ ಒಂದೇ ಪರಮಾರ್ಥದಲ್ಲಿ ಇರೋದು. ಜೀವಾತ್ಮರುಗಳೆಲ್ಲ ಕೆಲಸ ಮಾಡ್ತಿದಾರಲ್ಲ ಶರೀರದಲ್ಲಿ, ಎಲ್ಲ ಸುಖ ದುಃಖ ಅನುಭವ ಆಗ್ತಾ ಇದೆ, ಎಲ್ಲ ಚಟುವಟಿಕೆಗಳಿದೆ. ಇದೆಲ್ಲ ಹೇಗೆ ಅಂದ್ರೆ ಅಂತಃಕರಣ ವೃತ್ತಿ ಅಂದ್ರು. ಅಲ್ಲಿ ಅಂತಃಕರಣ ಅಂತ ಒಳಗಡೆ ಇಂದ್ರಿಯವಿದೆಯಲ್ಲ, ಮನಸ್ಸು, ಅದೇ ಮನಸ್ಸೇ ಅದು. ಅದರಲ್ಲಿ ಅದರ ಒಂದು ಕೆಲಸ ಇದೆಲ್ಲ ನಡೀತಾ ಇರೋದು. ಇದು ಹೇಗೆ ಜ್ಞಾನದಂತೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಜ್ಞಾನ ಇರುವವರಂತೆ ಆತ್ಮನಂತೆ ಕೆಲಸ ಮಾಡ್ತಿದ್ಯಲ್ಲ ಮನಸ್ಸು.
ಅಚೇತನ. ಇದು ಹೇಗೆ ಮಾಡುತ್ತೆ ಅಂದ್ರೆ ಬ್ರಹ್ಮ ಜ್ಞಾನ, ಬ್ರಹ್ಮದ ಪ್ರತಿಫಲನ ಆಗ್ತಾ ಇದೆ. ಚಿತ್ ಛಾಯಾಪತಿ ಅಂತ ಹೆಸರು ಇದಕ್ಕೆ. ಚಿತ್ ಛಾಯಾಪತಿ ಬ್ರಹ್ಮದ ಜ್ಞಾನದ ಒಂದು ಪ್ರತಿಫಲನ, ಇದಕ್ಕೆ ಚಿಚ್ಛಾಯಾಪತಿ ಅಂತ ಇದು ಒಂದು ವಾದ. ಹೇಗೆ ಆತ್ಮಸ್ವರೂಪವನ್ನು ನಿರೂಪಣೆ ಮಾಡೋದು? ಎಲ್ಲಾ ದೇಹಗಳಲ್ಲಿಯೂ ಇದೆಯಲ್ಲ, ಆತ್ಮಗಳು ನಡೀತಾ ಇದೆಯಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ? ಬ್ರಹ್ಮದ ಒಂದು ರಿಫ್ಲೆಕ್ಷನ್ ಅದ್ರ ಮೇಲೆ ಬಿದ್ದು ಅದು ಜ್ಞಾನದಂತೆಯೇ ಕೆಲಸ ಮಾಡುತ್ತೆ ಅಂತ ಒಂದು ವಾದವಿದೆ. ಅನೇಕ ವಾದಗಳಿದೆ ಅದರಲ್ಲಿ. ಆ ವಾದ ಅಲ್ಲಿ ಹೇಗೆ ನಿರೂಪಣೆ ಮಾಡಿ, ಇದಕ್ಕೇನು ಒಂದು ದೃಷ್ಟಾಂತ ಹೇಳ್ಬೇಕಲ್ಲ ಎಲ್ಲದಕ್ಕೂ. ಈ ರೀತಿ ಹೇಗೆ ಸಾಧ್ಯ? ಸೂರ್ಯನ ಬೆಳಕನ್ನು ಹೇಳ್ತಾರೆ. ಸೂರ್ಯನ ಬೆಳಕು ಬಂದು ಒಂದು ಗೋಡೆಯಲ್ಲಿ ಬೀಳುತ್ತೆ. ಬಿದ್ದಾಗ ಆ ಗೋಡೆಯಿಂದ ಬೇರೆ ಕಡೆಗೆ ರಿಫ್ಲೆಕ್ಟ್ ಆದರೆ ಅಲ್ಲಿಯೂ ಕೂಡ ಸೂರ್ಯನ ಬಿಸಿಲು ಕಾಣುತ್ತೆ ನಮ್ಗೆ. ಸೂರ್ಯನ ಬೆಳಕು ಒಂದು ಗೋಡೆ ಮೇಲೋ ಒಂದು ಗ್ಲಾಸ್ ಮೇಲೋ ಎಲ್ಲೋ ಬೀಳುತ್ತೆ, ಒಂದು ಗ್ಲಾಸ್ ವಿಂಡೋ ಮೇಲೋ ಬೀಳುತ್ತೆ, ಕಿಟಕಿ ಮೇಲೆ. ಅದ್ರ ಪ್ರಕಾಶ ಅಲ್ಲಿ ಅತ್ಯಂತ ಹೆಚ್ಚಾಗಿ ಸೇರ್ಕೊಂಡು ಬಹಳ ಹೆಚ್ಚಾಗಿರೋ ಹಾಗೆ ಕಂಡು ಬರುತ್ತೆ. ಅದರಿಂದ ಮತ್ತೆ ರಿಫ್ಲೆಕ್ಟ್ ಆಗಿ ಬಿಸಿಲು ನಮಗೆ ಬೇರೆ ವಿರುದ್ಧವಾದ ದಿಕ್ಕಿನಲ್ಲಿಯೂ ಬಿಸಿಲು ಕಾಣುತ್ತೆ. ಇವಾಗ ನಮ್ಮನೆ ಪಶ್ಚಿಮದ ಕಡೆ ತಿರ್ಕೊಂಡಿದೆ ಅಂತ ಹೇಳಿದ್ರೆ ಸೂರ್ಯ ಪೂರ್ವದಲ್ಲಿ ಇರ್ತಾನೆ, ಎದುರುಗಡೆ ಮನೆ ಕಿಟಕಿ ಇರುತ್ತೆ. ಎದುರು ಮನೆ ಕಿಟಕಿ ಮೇಲೆ ಬೆಳಕು ಬಿದ್ದರೆ ಅದರ ಒಂದು ರಿಫ್ಲೆಕ್ಷನ್ ಇಂದ ನಮ್ಮನೆ ಮುಂದುಗಡೆ ನೆರಳು ಕಾಣುತ್ತೆ, ಸೂರ್ಯನ ಬಿಸಿಲು ಕಾಣುತ್ತೆ. ಇದು ಅನುಭವ ಆಗುತ್ತೆ ಎಲ್ಲರಿಗೂ. ನೋಡಿರ್ಬೋದು ಅನೇಕ ಕಡೆ ಈ ರೀತಿಯಲ್ಲಿ ಒಂದು ಕಡೆ ಬಿದ್ದು ಇನ್ನೊಂದು ಕಡೆ ರಿಫ್ಲೆಕ್ಟ್ ಆಗಿ. ಇದು ಹೇಗೆ ಸಾಧ್ಯ? ಅಲ್ಲಿ ಕಿಟಕಿನಲ್ಲಿ ಏನು ಬೆಳಕಿಲ್ವಲ್ಲ, ಸೂರ್ಯ ಇಲ್ವಲ್ಲ, ಅಲ್ಲಿ ಬೆಳಕಿಲ್ವಲ್ಲ ಅಂದ್ರೆ ಆ ಸೂರ್ಯನ ಬೆಳಕು ಅಲ್ಲಿ ಬಹಳ ಅಧಿಕವಾಗಿ ಒಂದು ಕಡೆ ಸೇರುತ್ತೆ. ಪ್ರತಿಹತಿ ತಡೆದಾಗ ಅತ್ಯಧಿಕವಾಗುತ್ತೆ ಆ ಜಾಗದಲ್ಲಿ. ಅಧಿಕವಾಗಿ ಅದು ಮತ್ತೆ ಬೇರೆ ಕಡೆ ಪ್ರತಿಫಲನಗೊಳ್ಳುತ್ತೆ, ಅಲ್ಲಿಯೂ ಬಿಸಿಲು ಬೀಳುತ್ತೆ, ಅಲ್ಲಿಯೂ ಬೆಳಕು ಬೀಳುತ್ತೆ. ಇದು ಅನುಭವದಲ್ಲಿ ಕಂಡು ಬರುತ್ತೆ. ಈ ವಿಷಯ ನಿರೂಪಣೆ ಮಾಡುವಾಗ ಭಾಷ್ಯಕಾರರು ಹೇಳಿರೋ ವಿಷಯವನ್ನು ತೆಗೆದುಕೊಂಡು ಇವರು ಈ ರೀತಿ ಒಂದು ಅಭಿಪ್ರಾಯವನ್ನು ನಮ್ಮ ಸಿದ್ಧಾಂತದಲ್ಲಿ ಕೆಲವರು ಆಚಾರ್ಯರು ಹೀಗೆ ಹೇಳ್ತಾರೆ ಅಂತ ಹೇಳಿದ್ರು. ಏನು ಅಂದ್ರೆ ಸೂರ್ಯ ಕಿರಣ ತಡೆದ್ರೆ ಹೆಚ್ಚಾಗುತ್ತೆ ಮೊದಲಾದವನ್ನು ಹೇಳಿದ್ದಾರೆ. ಅದರಿಂದ ಈ ಬೆಳಕಿನ ವಿಷಯದಲ್ಲಿ ಬೇರೆಯವರ ಅಭಿಪ್ರಾಯ ಪ್ರಸರಣ ನ್ಯಾಯವೇ ಅನ್ನೋದು ಕೆಲವರು ಹೇಳ್ತಾರೆ. ಆ ಬೆಳಕಿನ ಅವಯವಗಳೇ ಹೋಗಿ ಬರಬೇಕು, ಇಲ್ಲದೆ ಹೋದ್ರೆ ಅದು ಒಂದು ಕಡೆ ಬಿದ್ದ ಬೆಳಕು ಇನ್ನೊಂದು ಕಡೆ ಬಿಸಿಲನ್ನ ಹೇಗೆ ಉಂಟು ಮಾಡುತ್ತೆ? ಆ ಬೆಳಕಿನ ಅವಯವ ಅಲ್ಲಿ ಇದ್ರೇನೆ ಇಲ್ಲಿ ಬಿಸಿಲು ಉಂಟಾಗಕ್ಕೆ ಸಾಧ್ಯ. ಸೂರ್ಯನ ಕಿರಣದ ಅವಯವಗಳು ಆ ಜಾಗದಲ್ಲಿದ್ರೆ ಅಲ್ಲಿನ ಮುಂದಕ್ಕೆ ಬಿಸಿಲು ಹೋಗಕ್ ಸಾಧ್ಯ. ಇಲ್ಲದೆ ಹೋದ್ರೆ ಬರೀ ಗ್ಲಾಸ್ ರಿಫ್ಲೆಕ್ಷನ್ ಅಲ್ಲಿ ಬರಕ್ ಸಾಧ್ಯವಿಲ್ವಲ್ಲ ಅನ್ನೋದು ಕೆಲವರು ಈ ರೀತಿ ವಿವರಿಸ್ತಾರೆ ಭಾಷ್ಯಕಾರರ ವಾಕ್ಯವನ್ನ. ಆದರೆ ಇದು ಹಾಗ ಅರ್ಥವಲ್ಲ. ಇದು ಪೂರ್ವ ಪಕ್ಷದ ಪರಮತದ ಅಭಿಪ್ರಾಯವನ್ನು ನಿರೂಪಣೆ ಮಾಡ್ತಿದ್ದಾರೆ ಭಾಷ್ಯಕಾರರು, ಹೊರತು ಸಿದ್ಧಾಂತ ಅಲ್ಲ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ನಾವು ಇದನ್ನ ಶಾಸ್ತ್ರಕ್ಕೆ ಅನುಗುಣವಾಗಿ ತರ್ಕಗಳನ್ನು ಉಪಯೋಗಿಸಿ ವಿಚಾರ ಮಾಡ್ಬೇಕು. ದೀಪದ ದೃಷ್ಟಾಂತ, ಸೂರ್ಯನ ದೃಷ್ಟಾಂತ ಎಲ್ಲ, ಜೀವಾತ್ಮನ ಸ್ವರೂಪವನ್ನೆಲ್ಲ ಹೇಳಿ, ರತ್ನದ ದೃಷ್ಟಾಂತ ಅಲ್ಲಿ ಹೇಳಿ ಎಷ್ಟೋ ಬೇಕಾದಷ್ಟು ಭಾಷಿಕಾರರು ನಿರೂಪಣೆ ಮಾಡಿರುವಾಗ ಅವಯವಗಳೇ ಹೋಗಿ ಈ ರೀತಿ ಪ್ರಸರಣವಾಗುತ್ತೆ ಬೆಳಕು ಅನ್ನೋದು ಅವಯವಗಳೇ ಅಂತ ಹೇಳೋದು ಸರಿಯಲ್ಲ. ತರ್ಕಕ್ಕೆ ಅನುಗುಣವಾಗಿಲ್ಲ, ಶಾಸ್ತ್ರಕ್ಕೂ ಅನುಗುಣವಾಗಿಲ್ಲ. ಶಾಸ್ತ್ರಕ್ಕೆ ಅನುಗುಣವಾದ ತರ್ಕಗಳನ್ನು ಉಪಯೋಗಿಸಿ ಇದು ಈ ರೀತಿ ಭಾಷಿಕಾರರು ಹೇಳಿರೋದು ಪೂರ್ವ ಪಕ್ಷದ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಪರಮತ ನಯತಃ ಇದು ಹೇಳ್ತಾರೆ. ಏನು ಸ್ರೋತ ಸಮಾಧಿಂ ಪರಮತ ನಯತಃ, ಪರಮತಗಳ ನ್ಯಾಯ ನಯನ ಅಂದ್ರೆ ಅವ್ರು ಹೇಗೆ ಹೇಳ್ತಾರೆ ಅದನ್ನ ಆ ರೀತಿ ನಾವು ತಿಳಿದುಕೊಳ್ಬೇಕು ಅನ್ನೋದು ಇಲ್ಲಿ. ಅಷ್ಟೇ ಸ್ಫುಟ ವಿಘಟನೆಯೋ ಆಪ್ತಸ್ಯ ವಕ್ತು ವಾಚೋ ತಾತ್ಪರ್ಯಂ ಅಧಿಗುಣೈ ಅಂತೇವಸದ್ಭಿಃ ತರ್ಕಮಾನಾನುಗುಣಂ ತರ್ಕಮಾನಾನುಗುಣಂ ಚಿಂತ್ಯಂ. ಮಾನ ಅಂದ್ರೆ ಪ್ರಮಾಣ, ತರ್ಕ ಮಾನ ಅನುಗುಣಂ, ತರ್ಕಕ್ಕೂ ಪ್ರಮಾಣಕ್ಕೂ ಅನುಗುಣವಾಗಿ. ಪ್ರಮಾಣ ಅಂದ್ರೆ ಶಾಸ್ತ್ರ, ಶಬ್ದ ಪ್ರಮಾಣ, ಅದಕ್ಕೆ ಅನುಗುಣವಾದ ತರ್ಕಗಳನ್ನು ಉಪಯೋಗಿಸಿ ತರ್ಕ ಮಾನ ಅನುಗುಣಂ ಚಿಂತ್ಯಂ, ತರ್ಕಕ್ಕೂ ಪ್ರಮಾಣಕ್ಕೂ ಅನುಗುಣವಾಗಿ ಎರಡನ್ನೂ ಒಂದಕ್ಕೊಂದಕ್ಕೆ ವಿರೋಧವಿಲ್ಲದಂಗೆ, ಇಲ್ಲದೆ ಹೋದ್ರೆ ದುಸ್ತರ್ಕವಾಗುತ್ತೆ. ಶಾಸ್ತ್ರಕ್ಕೆ ವಿರುದ್ಧವಾದ ತರ್ಕವನ್ನು ಉಪಯೋಗಿಸಿದ್ರೆ ಅದು ದುಸ್ತರ್ಕವಾಗುತ್ತೆ. ಶಾಸ್ತ್ರಾನುಗುಣವಾದ ತರ್ಕವನ್ನು ಉಪಯೋಗಿಸಿ ನಾವು ಇದನ್ನ ನಿರ್ಧಾರ ಮಾಡಬೇಕು. ಅದನ್ನ ಇದು ಸ್ರೋತ ಸಮಾಧಿಂ ಅಂತ ಹೇಳಿದ್ರೆ, ಸಮಾಧಿ ಅಂದ್ರೆ ಉತ್ತರ ಅಂತ ಅರ್ಥ. ಅದಕ್ಕೆ ಸಮಾಧಾನ, ಸಮಾಧಿ ಅಂದ್ರೆ ಸ್ರೋತಃ ಅಂದ್ರೆ ಅದರ ಪ್ರಸರಣ, ಪ್ರಸರಣದ ನ್ಯಾಯ
ಸೋತಸ್ಸಮಾಧಿ ಪ್ರಸರಣ ನ್ಯಾಯ. ಪ್ರಸರಣವನ್ನ ಹೇಳಿ ಸಮಾಧಾನ ಹೇಳಿದ್ರು. ಅದು ಸರಿ ಇಲ್ಲ. ಪ್ರಸರಣ ಅನ್ನೋ ಭಾಷ್ಯಕಾರರ ಅಭಿಪ್ರಾಯ ಅಲ್ಲ. ಅವರ ಅಭಿಪ್ರಾಯದಲ್ಲಿ ಪ್ರಸರಣವು ಅನ್ನೋದು ಅವರ ಅಭಿಪ್ರಾಯವಲ್ಲ. ಅವರ ಅಭಿಪ್ರಾಯದಲ್ಲಿ ಅದು ಒಂದು ದ್ರವ್ಯವೇ. ಆ ದ್ರವ್ಯ ಯಾವ ದ್ರವ್ಯವನ್ನು ಆಶ್ರಯಿಸಿದೆಯೋ ಅದರ ಅವಯವಗಳು ಹೊರಗಡೆ ಬರ್ತಾ ಇಲ್ಲ, ಅದರ ಧರ್ಮವಾಗಿರುವ ದ್ರವ್ಯ. ಆ ರೀತಿಯಲ್ಲಿಯೇ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ. ಯಾಕೆ ಅಂದ್ರೆ ಪದಾರ್ಥದಲ್ಲಿ ನಾವು ವಿಚಾರವನ್ನ ಮಾಡುವಾಗ ಎರಡು ಪದಾರ್ಥ, ಒಂದು ಕ್ರಿಯೆ, ಒಂದು ಪದಾರ್ಥ. ಕ್ರಿಯೆಯಲ್ಲಿ ಅನುಷ್ಠಾನ ಮಾಡುವಾಗ ವಿಕಲ್ಪ ಇರುತ್ತೆ, ಪದಾರ್ಥದಲ್ಲಿ ವಿಕಲ್ಪ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕ್ರಿಯೆಯಲ್ಲಿ ಬರುವಂತೆ ಪದಾರ್ಥ ಸ್ವರೂಪದಲ್ಲಿ ವಿಕಲ್ಪ ಸಾಧ್ಯವಿಲ್ಲ. ಆದ್ರಿಂದ ಭಾಷೆಕಾರರ ವಾಕ್ಯವನ್ನೇ ಈ ಪದಾರ್ಥ ಹೀಗಿದೆ ಅಂತ ಒಂದು, ಈ ಪದಾರ್ಥ ಬೇರೆ ತರ ಇದೆ ಅಂತ ಎರಡು ವಿಧವಾಗಿ ನಿರೂಪಣೆ ಮಾಡೋಕ್ಕಾಗುದಿಲ್ಲ. ಪದಾರ್ಥ ಒಂದೇ ರೀತಿ ಎಲ್ಲರೂ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆ ಪದಾರ್ಥವನ್ನ ಅನೇಕ ಕಡೆ ಭಾಷೆಕಾರರು ಸ್ಪಷ್ಟವಾಗಿ ಬೆಳಕು ಅಂದ್ರೇನು, ದೀಪ ಅಂದ್ರೇನು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಅನೇಕ ಕಡೆ ಗೀತಾ ಭಾಷೆಯಲ್ಲಿಯೂ ಈ ಭಾಷೆಯಲ್ಲಿಯೂ ಅನೇಕ ಕಡೆ. ಆದ್ದರಿಂದ ಈ ಒಂದು ವಾಕ್ಯಕ್ಕೆ ನಾವು ಅದಕ್ಕೆಲ್ಲ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಪದಾರ್ಥದಲ್ಲಿ ಒಂದು ಕಡೆ ಒಂದು ಪದಾರ್ಥದ ಸ್ವರೂಪ, ಇನ್ನೊಂದು ಕಡೆ ಬೇರೆ ತರ ಅಂತ ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಪದಾರ್ಥ ಏಕರೂಪವಾಗಿರ್ಬೇಕು. ತತ್ವದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಕ್ರಿಯೆಯಲ್ಲಿ ವಿಕಲ್ಪ ಇರಬಹುದು, ಅನುಷ್ಠಾನದಲ್ಲಿ ವಿಕಲ್ಪ ಇರಬಹುದು. ಆದ್ದರಿಂದ ಹೇಗೆ ನಾವು ಅದನ್ನ ಅನುಷ್ಠಾನ ಮಾಡ್ತೀವಿ, ಆ ವಿಷಯದಲ್ಲಿ ಕ್ರಿಯೆಯಲ್ಲಿ ಅದು ವೇದದಲ್ಲಿ ಬೇಕಾದಷ್ಟು ನಿರೂಪಣೆ ಮಾಡಿದ್ದಾರೆ ಜೈಮಿನಿಗಳು, ನ್ಯಾಯ. ಇದು ಎಲ್ಲರೂ ಒಪ್ಕೊಳ್ಳುವಂತ ವಿಷಯ. ಅನುಷ್ಠಾನ ಬರುವಾಗ ವಿಕಲ್ಪ ಸಾಧ್ಯ. ಈಗ ಸ್ನಾನ ಅನ್ನೋದಕ್ಕೆ 7 ವಿಧವಾದ ಸ್ನಾನ ಹೇಳಿದ್ದೆ, 7 ವಿಧವಾದ ಅನುಷ್ಠಾನಗಳು, ಅದರಲ್ಲಿ ವಿಕಲ್ಪ ಮಾಡ್ಕೋಬಹುದು. ಆದರೆ ಆತ್ಮಸ್ವರೂಪ ಏಕರೂಪವಾಗಿರ್ಬೇಕು. ಅದು ನಮ್ಮ ಸಿದ್ಧಾಂತದಲ್ಲಿ ಒಂದು ಕಡೆ ಆತ್ಮಸ್ವರೂಪ ಹೀಗೆ, ಒಂದು ಕಡೆ ಆತ್ಮಸ್ವರೂಪ ಬೇರೆ ತರ ಬರಕ್ ಸಾಧ್ಯವಿಲ್ಲ. ವಸ್ತುವಿನ ಸ್ವರೂಪ ಏಕರೂಪ, ಅದರಲ್ಲಿ ವಿಕಲ್ಪ ಇಲ್ಲ. ಹೀಗೂ ಇರ್ಬೋದು, ಹಾಗೂ ಇರ್ಬೋದು, ಜ್ಞಾನ ಸ್ವರೂಪ ಇರ್ಬೋದು, ಜಡವೂ ಇರ್ಬೋದು, ಹೀಗೆ ಹೇಳಕ್ಕಾಗಲ್ಲ. ವಸ್ತು ಸ್ವರೂಪ ಒಂದೇ ರೀತಿ ಇರಬೇಕು. ಕ್ರಿಯೆಗಳಲ್ಲಿ ಅನುಷ್ಠಾನ ಮಾಡುವ ವಿಷಯಗಳಲ್ಲಿ ಅನೇಕ ವಿಕಲ್ಪಗಳು ಬರ್ಬೋದು. ಅಗ್ನಿಹೋತ್ರ ಸೂರ್ಯ ಹುಟ್ಟೋದಕ್ಕೆ ಮೊದಲು ಮಾಡ್ಬೋದು, ಸೂರ್ಯೋದಯ ಆದ್ಮೇಲೆ ಮಾಡ್ಬೋದು. ಹೀಗೆಲ್ಲ ಅದರಲ್ಲಿ ವಿಕಲ್ಪಗಳು ಇರಕ್ಕೆ ಸಾಧ್ಯ ಅನುಷ್ಠಾನದಲ್ಲಿ. ಅದು ಕ್ರಿಯೆ ಅಂತ ಹೇಳೋದು. ಪದಾರ್ಥದ ವಿಷಯದಲ್ಲಿ ಅದು ಸಾಧ್ಯವಿಲ್ಲ. ಆದ್ದರಿಂದ ಭಾಷೆಗಾರರ ವಿಷಯಗಳು ಹೇಳಿರುವಂತಹ ಮಾತು ವಿರೋಧ ಕಂಡುಬರೋ ಹಾಗಿದೆಯಲ್ಲ. ಅದರಲ್ಲಿ ತಾತ್ಪರ್ಯ ಸದ್ಗುಣ ಸಂಪನ್ನರಾದ ಶಿಷ್ಯರಿಂದ ಪ್ರಮಾಣ ಮತ್ತು ತರ್ಕಗಳಿಗೆ ತಕ್ಕಂತೆ ಆಲೋಚಿಸತಕ್ಕದ್ದು. ಪರಮತ ನಯತಃ ಎಂಬ ಪದದಿಂದ ಆಚಾರ್ಯರಲ್ಲಿ ಇದಕ್ಕೆ ಅಭಿರುಚಿ ಇಲ್ಲ ಅಂತ ಸೂಚಿತವಾಗಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಪ್ರಭಾವ ದ್ರವ್ಯ ಗುಣಭೂತ ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಪ್ರಭೆ ಸ್ವತಂತ್ರ ದ್ರವ್ಯ, ಪ್ರಸರಣ ಒಪ್ಪದ ಮಾತ್ರದಿಂದ ಭಾಷ್ಯ ವಿರೋಧ ಪರಿಹಾರದಿಂದ ಪ್ರತ್ಯೇಕ ದ್ರವ್ಯ ಅನ್ನೋದು ಉಚಿತ. ಅಂದ ಪ್ರಸರಣ ಅನ್ನೋದು ಬೆಳಕೆ ಪ್ರಸರಣವಾಗತ್ತೆ ಹೊರತು ಆ ಪ್ರಭಾವ ದ್ರವ್ಯದ ಅವಯವಗಳು ಹೋಗೋದಿಲ್ಲ. ಬೆಳಕು ಅನ್ನೋದೇ ಒಂದು ದ್ರವ್ಯ, ಅದು ಪ್ರಸರಣವಾಗುತ್ತೆ ಅಂತಾನೆ ನಾವು ಒಪ್ಕೊಳ್ಬೇಕು. ಅದು ಧರ್ಮವಾಗಿ ಆಶ್ರಯವಾಗಿದೆ. ಒಂದು ತೇಜೋದ್ರವ್ಯ ಇನ್ನೊಂದು ತೇಜೋದ್ರವ್ಯನ ಆಶ್ರಯಿಸಿರುವುದು ದೀಪದ ವಿಷಯದಲ್ಲಿ, ಸೂರ್ಯನ ವಿಷಯದಲ್ಲಿ ಈ ದೃಷ್ಟಾಂತಗಳಿಂದ ಸ್ಪಷ್ಟವಾಗಿ ಕಂಡು ಬರುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಇದರಲ್ಲಿ ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಈ ವಿಷಯವನ್ನ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಃ ತತ್ಪುರಾಣಿತನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯೇಕ ಸಿಂಧೋ ರಾಮಾನುಜಸ್ಯರ್ಣೋ ನಿರ್ಣಂ ಪ್ರಪದ್ಯೆ. ಮಹಾದೇಶಕಾಯ ಮಾ ಕವಿತಾ ಸಿಂಹಾಯ ಕಲ್ಯಾಣಗುಣಶಾಲಿನೇ ದೇವಿ